ಯೋಂತ ಪ್ರವಿಶ್ಯ ಮಮ ವಾಚಮಿಮಾಂ ಪ್ರಸುಪ್ತಾಂ ಸಂಜೀವಯತ್ಯಖಿಲ ಶಕ್ತಿಧರಾ ಸ್ವಧಾಮ್ನಾಂ ಅನ್ಯಾಂ ಚ ಹಸ್ತ ಚರಣ ಶ್ರವಣ ತ್ವಗಾದಿ ಪ್ರಾಣನ್ನಮೋ ಭಗವತೆ ಪುರುಷಾಯ ತುಭ್ಯಂ. ಎಲ್ಲರಿಗೂ ನಮಸ್ಕಾರ. ಈ ಶ್ಲೋಕ ಭಾಗವತದಿಂದ ತೆಗೆದುಕೊಂಡಿದ್ದು. ಸಣ್ಣ ಮಗು ಧ್ರುವ ನಾರದರ ಮಾತು ಕೇಳಿ ಕಾಡಿಗೆ ಹೋಗ್ತಾನೆ, ತಪಸ್ ಮಾಡ್ತಾನೆ. 6 ತಿಂಗಳು ತಪಸ್ಸು ಅಂತ ಹೇಳ್ತಾರೆ. ತಪಸ್ ಮಾಡಿದ ಮೇಲೆ ಗೊತ್ತಿಲ್ಲ ದೇವ್ರು ಹೇಗಿದ್ದಾನೆ ಅಂತಲೇ ಗೊತ್ತಿಲ್ಲ. ಶ್ರೀಮನ್ನಾರಾಯಣ ಪ್ರತ್ಯಕ್ಷ ಆಗಿದ್ದಾನೆ. ತುಂಬಾ ರೋಮಾಂಚನಗೊಂಡು ಆ ಮಗುವಿಗೆ ಏನು ಹೇಳಬೇಕು ಅಂತಲೇ ಗೊತ್ತಾಗೋದಿಲ್ಲ. ವಿಷ್ಣು ಅವನ ಗಲ್ಲವನ್ನ ಅವನ ಶಂಖದಿಂದ ಮುಟ್ಟುತ್ತಾನೆ. ಆಗ ಶ್ಲೋಕಗಳು ಬರ್ತವೆ. ಆಗ ಹೇಳಿದ ಒಂದು ಚರಣ ಇದೆ. ಏನ್ ಹೇಳ್ತಾನೆ ಧ್ರುವ? ಯಾವ ಸಕಲ ಶಕ್ತಿ ಯುತವಾದ ನೀನು ನಿನ್ನ ಪ್ರಕಾಶದ ಮೂಲಕ ನನ್ನ ದೇಹವನ್ನ ಪ್ರವೇಶಿಸಿ ಇದುವರೆಗೆ ಜಡವಾಗಿದ್ದಂತಹ ನನ್ನ ಕಣ್ಣು, ಕಿವಿ, ನಾಲಗೆ, ಬಾಯಿಯ ಮೂಲಕ ನೀನು ಪ್ರವೇಶಿಸಿ ನನ್ನ ಇಂದ್ರಿಯಗಳನ್ನ ಜೀವಕಳೆಯಿಂದ ತುಂಬಿಸಿದ್ದ ನಿನಗೆ ಅಂತ ಪರಮ ಪುರುಷನಿಗೆ ನಮೋ ನಮಃ ಅಂತ ಪರಮ ಪುರುಷನನ್ನ ನಾನು ನೆನಪಿಸ್ಕೊಳ್ತಾ ದೂರದ ಸುಳ್ಯದಿಂದ ಬಂದಿದ್ದೇನೆ. ದೂರದ ಸುಳ್ಯ ಅಂತಂದ್ರೆ ದೂರವೇ 380 ಕಿಲೋಮೀಟರ್ ದೂರದಿಂದ ಬಂದಿದ್ದೇನೆ. ಇಲ್ಲಿ ಇಷ್ಟು ಹೊತ್ತು ನಾವು ಮಾಡಿದ ಕೆಲಸ, ಅಥವಾ ನನಗೀಗ ನನ್ನನ್ನು ಬರ್ತೀರಾ ಅಂತ ಕೇಳಿದಾಗ ನಾನೊಂದು ಮಾತಿಲ್ಲದೆ ಬರ್ತೇನೆ ಅಂತ ಹೇಳಿದ್ದೆ. ಯಾಕೆಂದ್ರೆ ಇಂತಹ ಒಂದು ಚಿಂತನೆಗಳು ನಮ್ಮಲ್ಲಿ ಮೂಡಿ ಅದನ್ನ ನಾವು ಮಕ್ಕಳಿಗೆ, ನಮ್ಮ ಮುಂದಿನ ಜನಾಂಗಕ್ಕೆ ಹಸ್ತಾಂತರಿಸಬೇಕು ಅಂತಾದ್ರೆ ಒಂದು ಕಠಿಣ ಶ್ರಮ ಇದೆ, ಒಂದು ಒಳ್ಳೆಯ ಮನಸ್ಸು ಬೇಕು. ಯಾಕೆ ಇದೆಲ್ಲ ಅಂದ್ರೆ ಏನು? ನಮ್ಮೆಲ್ಲರ ಮುಂದಿನ ಬದುಕು, ನಮ್ಮ ಕಣ್ಣ ಮುಂದೆ ಇರುವ ಈ ಮಕ್ಕಳು 122 ಮಕ್ಕಳಿದ್ದಾರೆ. ಅವರ ಬದುಕು ಹಸನಾಗಬೇಕು, ಚೆನ್ನಾಗಬೇಕು, ಒಳ್ಳೆಯದಾಗಬೇಕು. ಅಂದ್ರೆ ಸಾಮಾನ್ಯವಾಗಿ ನಾವೆಲ್ಲ ಹೇಳೋದೇನು, ಈ ಬದುಕಬೇಕು ಯಾಕೆ? ಎಲ್ಲರೂ ಮಾಡುವುದು ಹೊಟ್ಟೆಗಾಗಿ, ಗೇಣು ಬಟ್ಟೆಗಾಗಿ. ಅಂದ್ರೆ ಪ್ರಾಣಿಗಳು, ಮನುಷ್ಯ ಕೂಡ ಪ್ರಾಣಿಯೇ, ಹೌದಾ ಅಲ್ಲ? ಅಲ್ವಾ? ಎಲ್ಲರಿಗೂ ಹಸಿವಾಗುತ್ತೆ, ಪ್ರಾಣಿಗೂ ಹಸಿವಾಗುತ್ತೆ, ಪ್ರಾಣಿಗೂ ಸುಸ್ತಾಗುತ್ತೆ. ಆದ್ರೆ ನಮಗೊಂದು ಎಕ್ಸ್ಟ್ರಾ ಹೊಟ್ಟೆಗಾಗಿ ಒಂದು ಬಟ್ಟೆ ಬೇಕು. ಆ ಬಟ್ಟೆ ಧರಿಸುವುದಕ್ಕೂ ಮಾತ್ರ ಅಲ್ಲ, ಬದುಕಲ್ಲಿ ನಡಿಲಿಕ್ಕೂ ಕೂಡ ಬಟ್ಟೆ ಬೇಕು. ಅಂದ್ರೆ ಬಟ್ಟೆ ಅಂತ ದಾರಿ ಎಂದು ಕೂಡ ಅರ್ಥ ಇದೆ. ಆದ್ರೆ ಸವಿತುತ್ತಿಗಾಗಿ ನಾವು ಮತ್ತೆ ಬರೀ ತಿನ್ನುವುದಕ್ಕೂ ಬೇಕು ನಮ್ಗೆ. ಹಾಸು ಮೆತ್ತೆಗಾಗಿ ಮಲಗ್ಲಿಕ್ಕೆ ನಮ್ಗೆ ಒಂದು ಒಳ್ಳೆ ಜಾಗನೂ ಬೇಕು. ಆದ್ರೆ ಬೆಲ್ಲದಂತೆ ಎಲ್ಲರೂ ಏನ್ ಮಾಡ್ತಾರೆ? ಬೆಲ್ಲದಂತೆ ಮಾತನಾಡ್ತಾರೆ, ಎಲ್ಲರನ್ನೂ ಮರಳು ಮಾಡುವುದಕ್ಕಾಗಿ. ಸುಳ್ಳು ಬಗಳುತ್ತಾರೆ, ಹೊಟ್ಟೆ ತುಂಬಿಸಿಕೊಳ್ಳುವುದಕ್ಕಾಗಿ. ಆದ್ರೆ ಮನುಷ್ಯ ಅಷ್ಟು ಮಾತ್ರ ಮಾಡಬೇಕಾದದ್ದಲ್ಲ, ಅವನು ದೇವರ ಧ್ಯಾನವನ್ನು ಮಾಡಬೇಕು. ಯಾಕೆ ಮಾಡಬೇಕು? ಮುಕ್ತಿಗಾಗಿ, ಭಕ್ತಿಗಾಗಿ, ಆತ್ಮಶಕ್ತಿಗಾಗಿ, ಆನಂದಕ್ಕಾಗಿ. ಎಲ್ಲವೂ ನಾವು ಮಾಡುವುದು ಕೊನೆಗೆ ಆನಂದಕ್ಕಾಗಿ. ಹಾಗಾದ್ರೆ ಹೊಟ್ಟೆಗೆ ಬಟ್ಟೆಗೆ ಮಾಡುವುದನ್ನು ಬಿಟ್ಟು ಮನುಷ್ಯನಿಗೆ ಬೇರೆ ಏನೋ ಮಾಡ್ಲಿಕ್ಕಿದೆ. ಒಪ್ಕೊಳ್ತೀರಾ? ಎಲ್ಲ ಮಕ್ಕಳು ಇಲ್ಲಿ ಮಾತಾಡುವಾಗ್ಲೂ ಹೇಳಿದ್ರು, ಸಂಧ್ಯಾ ವಂದನೆ ಮಾಡ್ಲಿಕ್ಕೆ ನಂಗೆ ಇಷ್ಟ ಆಗ್ತಿರ್ಲಿಲ್ಲ, ಈಗ ನನಗೆ ಇಷ್ಟ ಆಗ್ತದೆ. ಅಂದ್ರೆ ಏನು? ಅದನ್ನು ಮಾಡಿದಾಗ ಸಿಕ್ಕಿದ್ದು ಏನು? ಆ ಮಗುವಿಗೆ ಆನಂದ. ಆ ಆನಂದಕ್ಕಾಗಿ ಮಗು ಮತ್ತೆ ಮತ್ತೆ ಹಂಬಲಿಸ್ತದೆ. ಅದಕ್ಕೋಸ್ಕರ ತಾನು ಮಾಡಬೇಕು ಅಂತ ಆ ಮಗುವಿಗೆ ಅನ್ನಿಸ್ತಿತ್ತು ಅಂತಾದ್ರೆ, ನಮ್ಮೆಲ್ಲರ ಬದುಕಿನಲ್ಲಿ ಮುಖ್ಯವಾದದ್ದು ಹೊಟ್ಟೆ, ಬಟ್ಟೆ, ಹಾಸು ಮೆತ್ತೆಗಿಂತ ಹೆಚ್ಚಾಗಿ ಒಂದು ಮನಸ್ಸಿನ ಆನಂದ, ಆತ್ಮಶಕ್ತಿಯ ಸಮಾಧಾನಕ್ಕಾಗಿ. ಹಾಗಾದ್ರೆ ಒಂದು ಪ್ರಶ್ನೆ ಬರ್ತದೆ, ಈ ಒಳ್ಳೆಯದು ಅಂತಂದ್ರೆ ಏನು? ಯಾರಾದ್ರೂ ಹೇಳ್ಬೋದಾ? ಒಳ್ಳೆಯದು ಅಂತಂದ್ರೆ ಏನು? ಒಳ್ಳೆಯದು ಅಂತಂದ್ರೆ ಆ ಶಬ್ದ ಎಲ್ಲಿಂದ ಬಂತು ಅಂದ್ರೆ ಉಳ್ಳಂತ. ಉಳ್ಳಂತಂದ್ರೆ ಇರುವಂಥದ್ದು, ಅಂದ್ರೆ ಯಾವತ್ತೂ ನಾಶವಾಗದಂಥದ್ದು, ಅಳಿಯದೇ ಇರುವಂಥದ್ದು. ಸಂಸ್ಕೃತದಲ್ಲಿ ಅದೇ ಅರ್ಥವನ್ನು ಸೂಚಿಸುವ ಇನ್ನೊಂದು ಶಬ್ದ ಸತ್. ಸತ್ ಅಂತಂದ್ರೆ ಒಳ್ಳೆಯದು, ಶಾಶ್ವತ ಆದದ್ದು. ಹಾಗಾಗಿ ನಾವು ಸಜ್ಜನ, ಮತ್ತೆ ನಾವೇನು ಸತ್ಕಾರ್ಯ, ಸಹೃದಯ ಎಲ್ಲಕ್ಕೆ ನಾವು ಹೇಳ್ಕೊಂಡು ಹೋಗ್ತೇವೆ. ಹಾಗೆಯೇ ಸದ್ವಸ್ತು ಅಂದ್ರೆ ಏನು? ಯಾವುದೇ ನಮ್ಮ ನಡವಳಿಕೆ, ಯಾವುದೇ ನಮ್ಮ ಆಚಾರ, ಯಾವುದೇ ನಮ್ಮ ವಿಚಾರ, ಯಾವುದೇ ನಮ್ಮ ಅಭ್ಯಾಸಗಳು ಆ ಸದ್ವಸ್ತುವಿನ ಕಡೆಗೆ ನಮ್ಮನ್ನು ತೆಗೆದುಕೊಂಡು ಹೋಗ್ತದೋ ಅದು ಒಳ್ಳೆಯದು. ಈಗ ಇಷ್ಟೆಲ್ಲ ಕೆಲಸಗಳು ನಿಮ್ದು ಬೆಳಿಗ್ಗಿನಿಂದ ಸಂಜೆವರೆಗೆ ಅವರು ಮಾಡಿದ್ದೇನಂತಂದ್ರೆ ನಿಮ್ಮ ಮನಸ್ಸನ್ನ ಸದ್ವಸ್ತುವಿನ ಕಡೆಗೆ ಕರೆದುಕೊಂಡು ಹೋಗ್ಲಿಕ್ಕೆ ಮಾಡಿದ ಪ್ರಯತ್ನ. ಅಂದ್ರೆ ಸದ್ವಸ್ತು ಅಂದ್ರೆ ಏನು? ಈಗ ಮತ್ತೆ ನಾವು ಹೇಳಿದ್ದಾದ್ರೆ ಯಾವಾಗ್ಲೂ ಇರುವಂಥದ್ದು, ಶಾಶ್ವತವಾಗಿರುವಂಥದ್ದು ಅಂದ್ರೆ ಏನು? ಈ ದೇಹ ನಾಶ ಆಗಿ ಹೋಗ್ತದೆ. ನಾನು ಎಷ್ಟೇ ಕಾಸ್ಟ್ಲಿದ್ದು ಮೊಬೈಲ್ ಫೋನ್ ತಕೊಳ್ಳಿ, ಅದು ನಾಶ ಆಗಿ ಹೋಗ್ತದೆ. 1000 ರೂಪಾಯಿಯ ವಸ್ತು ತಕೊಳ್ಳಿ, ಸೀರೆ ಉಡ್ಲಿ, ಅದು ನಾಶ ಆಗಿ ಹೋಗ್ತದೆ. ಒಡವೆಗಳು ಹೋಗ್ತವೆ, ಕದ್ದು ಹೋಗ್ಬೋದು, ಕಳೆದು ಹೋಗ್ಬೋದು. ಆದ್ರೆ ಸತತವಾಗಿರುವಂಥದ್ದು ಯಾವುದು? ಯಾವುದು?
ಒಳ್ಳೆಯದು. ಆ ಒಳ್ಳೆಯದು ಯಾವುದು? ಭಗವಂತ ಅಂತ ಅನ್ನುವ ರೀತಿಯಲ್ಲಿ ಆ ಭಗವಂತನ ಕಡೆಗೆ ಆ ಮನಸ್ಸನ್ನ ನಮಗೆ ತೆಗೆದುಕೊಂಡು ಹೋಗ್ಲಿಕ್ಕೆ ಈ ಶಿಬಿರದಲ್ಲಿ ತಮ್ಮನ್ನ ತೊಡಗಿಸ್ಕೊಂಡ ಎಲ್ಲರಿಗೂ ಕೂಡ ನಾನು ಹೃದಯಪೂರ್ವಕವಾಗಿ ನಮಸ್ಕಾರಗಳನ್ನು ಹೇಳ್ತಾ, ಕೆಲವು ಮಾತುಗಳನ್ನ, ಹೆಚ್ಚಿನ ಎಲ್ಲ ಮಾತುಗಳಲ್ಲಿ ಬಂದಿದೆ, ಆದ್ರೆ ಕೆಲವು ಮಾತುಗಳನ್ನ ನಾನು ಅಷ್ಟು ದೂರದಿಂದ ಬಂದಿದ್ದೇನಲ್ಲ, ಆ ನೆಲೆಯಲ್ಲಿ ಕೆಲವು ಮಾತುಗಳನ್ನ ಇಲ್ಲಿ ಆಡಬೇಕು. ಈ ಒಳ್ಳೆಯದನ್ನ ನಮ್ಗೆ ತಿಳಿಸ್ಲಿಕ್ಕೋಸ್ಕರ ನಮ್ಮ ಹಿರಿಯರು ನಮಗೆ 4 ವಿಚಾರಗಳನ್ನ ಹೇಳಿದ್ರು. ಯಾವುದದು? ಒಂದು ಧರ್ಮ, ಅರ್ಥ, ಕಾಮ, ಮೋಕ್ಷ. ಮೋಕ್ಷದ ಬಗ್ಗೆ ನಾವು ಮಾತನಾಡೋದು ಬೇಡ, ತುಂಬಾ ಸಣ್ಣದು. ಆಮೇಲೆ ನಾವು ಎಷ್ಟು ವಯಸ್ಸಾದ್ರೂ ಕೂಡ ನಾವು ಸಣ್ಣವರೇ ಮೋಕ್ಷದ ಬಗ್ಗೆ ಮಾತನಾಡ್ಲಿಕ್ಕೆ. ಅಂದ್ರೆ ಧರ್ಮ, ಅರ್ಥ, ಕಾಮಗಳು. ಧರ್ಮ ಅಂತಂದ್ರೆ ಏನು? ಧರ್ಮ ಅಂದ್ರೆ ಏನು? ಅದು ಯುಗ ಧರ್ಮಕ್ಕೆ, ಕಾಲಧರ್ಮಕ್ಕೆ, ಸಮಯಕ್ಕೆ ವ್ಯತ್ಯಾಸ ಆಗ್ತಾ ಹೋಗ್ತದೆ. ಆದ್ರೆ ಧರ್ಮ ಅಂತಂದ್ರೆ ನಾವು ನೆನ್ಪಿಟ್ಕೊಳ್ಬೇಕಾಗಿದ್ದು ಒಳ್ಳೆಯ ನಡವಳಿಕೆ. ನಾನು ಒಳ್ಳೇದು ಅಂತಂದ್ರೆ ಏನು ಅಂತ ಹೇಳಿ ಆಯ್ತು ಅಲ್ವಾ? ಒಳ್ಳೆಯ ನಡವಳಿಕೆ ಧರ್ಮ. ಅಂದ್ರೆ ನಾವು ಹೇಗೆ ನಡೆದುಕೊಂಡ್ರೆ ಎಲ್ಲರಿಗೂ ಒಳ್ಳೆಯದಾಗುತ್ತದೋ, ಯಾರಿಗೂ ಕೆಟ್ಟದಾಗುವುದಿಲ್ಲವೋ, ಅದರಿಂದಾಗಿ ನನಗೆ ಸೊಗಸೆನಿಸ್ತದೋ. ಈಗ ಹರಿಯಣ್ಣನಿಗೆ ಎಲ್ರಿಗೂ ಒಳ್ಳೇದಾಗ್ಲಿ ಅಂತ ಶಿಬಿರವನ್ನ ಆಯೋಜನೆ ಮಾಡಿದ್ದಾಯ್ತು, ಅದರಿಂದ ಯಾರಿಗೂ ಕೆಟ್ಟದಿಲ್ಲ. ಇದು ಇಲ್ಲಿ ಇಷ್ಟು ಚೆನ್ನಾಗಾಯ್ತು ಅಂದಾಗ ಅವರ ಮುಖದಲ್ಲಿ ಒಂದು ಸಮಾಧಾನ, ಅಂದ್ರೆ ಒಂದು ಸೊಗಸು. ಅದು ಧರ್ಮ ಅಂತ. ಎಲ್ಲರಿಗೂ ಒಳ್ಳೇದಾಗುವಂಥದ್ದು, ಯಾರಿಗೂ ಕೆಟ್ಟದು ಆಗಬಾರದು, ಮತ್ತೆ ನನಗದು ಸೊಗಸಾಗಬೇಕು. ಆದ್ರೆ ಧರ್ಮಕ್ಕೆ 10 ಲಕ್ಷಣಗಳನ್ನ ಹೇಳ್ತಾರೆ ನಮ್ಮ ವೇದಗಳಲ್ಲಿ. ಯಾವುದದು? ಧೃತಿ, ಕ್ಷಮ, ದಮೋಸ್ ಅಸ್ತೇಯಂ, ಶೌಚಮಿಂದ್ರಿಯ ನಿಗ್ರಹ, ಧೀ ವಿದ್ಯಾ, ಸತ್ಯಮಕ್ರೋಧೋ, ದಶಕಂ ಧರ್ಮ ಲಕ್ಷಣಂ. ಅಂದ್ರೆ ಏನಿರ್ಬೇಕು? ಈ ನನ್ನ ಒಳ್ಳೆಯದು ನಡವಳಿಕೆ ಒಳ್ಳೇದಾಗಬೇಕಾದ್ರೆ ನನ್ನಲ್ಲಿ ಧೃತಿ ಇರಬೇಕು, ಅಂದ್ರೆ ಧೈರ್ಯ ಇರಬೇಕು, ನನ್ನಲ್ಲಿ ಕ್ಷಮಾಗುಣ ಇರಬೇಕು, ನನ್ನಲ್ಲಿ ಇಂದ್ರಿಯ ನಿಗ್ರಹ ಇರಬೇಕು, ನಾನು ಕಳ್ಳತನ ಮಾಡುವ ಮನಸ್ಸಿರಬಾರದು, ಅಸ್ತೇಯಂ ಕಳ್ಳತನ ಮಾಡಬಾರ್ದು, ಶೌಚಂ ದೇಹ ಶುದ್ಧಿ, ಮನಃಶುದ್ಧಿ, ಕಾಯಶುದ್ಧಿ, ಇಂದ್ರಿಯ ನಿಗ್ರಹ, ಧೀ ಮತ್ತೆದು ಧೈರ್ಯ, ವಿದ್ಯೆ, ಸತ್ಯ, ಅಕ್ರೋಧ ಅಂದ್ರೆ ಕೋಪ ಮಾಡದೇ ಇರುವಂಥದ್ದು. ಈ ಸತ್ಯ ಅಂತ ಬಂದಾಗ ಒಂದು ಮಾತನ್ನ ಹೇಳಬೇಕು. ಯುಧಿಷ್ಠಿರನಿಗೆ ಮೊದಲಿನ ಪಾಠ ಸತ್ಯದ ಬಗ್ಗೆ ಇತ್ತಂತೆ. ಕತೆ ಕೇಳ್ತಿರಲ್ವಾ? ನಂಗೆ ಹೇಳಿದಾರೋ ಗೊತ್ತಿಲ್ಲ, ರಿಪೀಟ್ ಆದ್ರೂ ಆಗಿರ್ಬೋದು. 2ನೇ ದಿನ ಕೇಳ್ತಾರೆ, ಎಲ್ಲ ಪಾಠ ಓದ್ಕೊಂಡು ಬಂದಿದ್ದೀರಪ್ಪ, ಏನಂತೀರಿ ನೀವು? ಮಾತಾಡಿ. ಎಲ್ಲ ಪಾಠ, ನಿನ್ನೆ ಸತ್ಯದ ಬಗ್ಗೆ ಪಾಠ ಮಾಡಿದ್ದೀನಿ, ಇವತ್ತು ಓದ್ಕೊಂಡ್ ಬಂದಿದ್ದೀರಾ? ಯಾರು ಓದದವರು ಕೈ ಎತ್ತಿ ಅಂದ್ರೆ ಯುಧಿಷ್ಠಿರ ಹೀಗೆ ಕೈ ಎತ್ತುತ್ತಾನೆ. ಯಾಕೋ ಓದ್ಲಿಲ್ಲ? ನಾಳೆ ಓದ್ತೇನೆ. ಸರಿ, ಮರುದಿನ ಕೇಳ್ತಾರೆ. ಮರುದಿನ ಕೂಡ ಅವನು ನಾನು ಓದ್ಲಿಲ್ಲ ಅಂತಾನೆ. 3ನೇ ದಿನಕ್ಕೆ ಅವಕಾಶ ಕೊಡ್ತಾರೆ. 3ನೇ ದಿನ ಕೂಡ ಆಗ್ಲಿಲ್ಲ ಅಂತಾನೆ. ಯಾಕೆ ಅಂತ ಕೇಳಿದಾಗ ಅವನು ಹೇಳ್ತಾನೆ, ಜೀವನ ಪರ್ಯಂತ ನಾನು ಸತ್ಯವನ್ನ ಪರಿಪಾಲಿಸ್ತೇನೆ ಅಂತ ನನಗೆ ಖಚಿತ ಆಗುವವರೆಗೆ ನಾನು ಹೇಗೆ ಓದಿದ್ದೇನೆ ಅಂತ ಹೇಳಿ. ಅಂದ್ರೆ ಆಲೋಚನೆ ಮಾಡಿ, ಸತ್ಯ ಹರಿಶ್ಚಂದ್ರನ ಕತೆ ಕೇಳಿದ್ರಿ. ಎಷ್ಟೋ ಜನಕ್ಕೆ ಈಗ ಅನ್ನಿಸ್ಬೋದು, ಅಯ್ಯೋ ದೇವ್ರೆ, ಅಷ್ಟೆಲ್ಲ ಕಷ್ಟ ಬರ್ಬೇಕಾಗಿತ್ತ, ಹೆಂಡತಿಯನ್ನು ಮಾರ್ಬೇಕಾಗಿತ್ತ, ಮಗನನ್ನು ಮಾರ್ಬೇಕಾಗಿತ್ತ, ಒಂದು ಸುಳ್ಳು, ಒಂದೇ ಒಂದು ಸುಳ್ಳು ಹೇಳಿದ್ರೆ ಏನಾಗ್ತಿತ್ತು? ಆದ್ರೆ ಅದಲ್ಲ. ಆ ಸತ್ಯವೇ ನನ್ನ ಉಸಿರು ಅಂತ ಸತ್ಯ ಹರಿಶ್ಚಂದ್ರ ಬದುಕಿದ್ನಲ್ಲ, ಅದು. ಹಾಗೆಯೇ ಯುಧಿಷ್ಠಿರ ಕೂಡ ಯಾವತ್ತೂ ಅವನು ಸುಳ್ಳು ಹೇಳಲಿಲ್ಲ. ನಿಮ್ಗೆ ಗೊತ್ತು, ಅಶ್ವತ್ಥಾಮ ಹತಕುಂಜರ ಅಂತ ಹೇಳ್ಬೇಕಾದ್ರೆ ಸಂಕಟ ಎಲ್ಲ ಆಯ್ತಂತೆ ಅವನಿಗೆ. ಅವನು ಹೇಳಲಿಲ್ಲ, ಹೇಳಿರೋದು ಅಶ್ವತ್ಥಾಮ ಹತ ಕುಂಜರ. ಆನೆ, ಅಶ್ವತ್ಥಾಮ ಅನ್ನುವಂತ ಹೆಸರಿನ ಆನೆ ಸತ್ತಿದೆ, ಕೃಷ್ಣ ಆಗ ಪಾಂಚಜನ್ಯ ಊದಿದ್ದು. ಆದ್ರೂ ಕೂಡ ಅವನ ಸತ್ಯವನ್ನು ಮುಚ್ಚುವ ಹಾಗೆ ಮಾಡಿದ್ರು. ಅದಕ್ಕಾಗಿ ಅವನಿಗೆ ನರಕ ದರ್ಶನ ಆಯಿತು ಅನ್ನೋದು ಕೂಡ ಮಹಾಭಾರತದಲ್ಲಿ ಬರ್ತದೆ. ಅಂದ್ರೆ ಒಂದೇ ಒಂದು ಪ್ರತಿಜ್ಞೆ ನಾವು ಮಾಡಿದ್ರೆ, ನನ್ನ ಬದುಕಿನ ಇಡೀ ಕಾಲಮಾನದಲ್ಲಿ ನಾನು ಸತ್ಯವನ್ನು ಬಿಟ್ಟು ಬೇರೆ ಏನನ್ನು ಹೇಳುವುದಿಲ್ಲ. ಬಸವಣ್ಣ ಹೇಳಿದ ಹಾಗೆ ಹುಸಿಯ ನುಡಿಯುವುದಿಲ್ಲ ಅಂತಂದ್ರೆ ನಮ್ಮ ದೇಶದ ಎಷ್ಟೋ ಸಮಸ್ಯೆಗಳು ಅಲ್ಲಿಂದಲ್ಲಿಗೆ ಏನು ಕರ್ಪೂರ ಕರಗಿದ ಹಾಗೆ ಹೋಗ್ತಾ ಇತ್ತು ಏನೋ ಅಂತ ನನಗೆ ಅನ್ನಿಸುವಂಥದ್ದು. ಇನ್ನು ಅರ್ಥ, ಒಂದು ಧರ್ಮ, ನಮ್ಮ ನಡವಳಿಕೆ ಹೇಗಿರಬೇಕು, ಅದಕ್ಕಿರುವ ಲಕ್ಷಣಗಳನ್ನ ನಾನು ಹೇಳಿದ್ರೆ. ಇನ್ನು ಅರ್ಥ ಅಂತಂದ್ರೆ ಏನು? ಅದು ದುಡ್ಡಾಗಿರ್ಬೋದು, ಅಥವಾ ಭೂಮಿ ಆಗಿರ್ಬೋದು, ಅಥವಾ ವಸ್ತು ಧನ ಕನಕಗಳಿರ್ಬೋದು. ಹಾಗಾದ್ರೆ ನಮ್ಮ ಜೀವನ ಹೀಗೇ ನಡಿಬೇಕು ಅಂತ ಹೇಳುವುದಕ್ಕೆ ಧರ್ಮ ಇದ್ರೆ, ಜೀವನಕ್ಕೆ ಆಧಾರವಾಗಿರುವಂಥದ್ದು ಅರ್ಥ. ಅಂದ್ರೆ ಈಗ ನಾನು ಬದುಕಬೇಕು, ನಾನು ಹೇಳಿದೆ ಉದರಂಭರಣಂ ಬಹುಕೃತ ವೇಷಂ, ನಾನು ಬದುಕಬೇಕು, ನನಗೆ ಹೊಟ್ಟೆಗಾಗಬೇಕು, ಬಟ್ಟೆಗಾಗಬೇಕು, ಎಲ್ಲದಕ್ಕಾಗಬೇಕು. ಅದಕ್ಕಾಗಿ ನನಗೊಂದು ಉದ್ಯೋಗ ಬೇಕು, ಅದಕ್ಕಾಗಿ ನನಗೆ ಸಂಪಾದನೆ ಬೇಕು. ಆದ್ರೆ ನಾವು ಅರ್ಥ ಸಂಪಾದನೆ ಮಾಡಿದಾಗ ಅದು ನನ್ನ ನನ್ನ ಏನು ಈ ಗುಣಗಳು ಹೇಳಿದ್ದೇನೆ ಅದು ಅದಕ್ಕೆ ಅಡ್ಡಿ ಆಗುವ ಹಾಗೆ ಇರಬಾರದು. ಧರ್ಮದ ಭಂಗಕ್ಕೆ ಅವಕಾಶ ಕೊಡದಂತೆ ಅರ್ಥ ಸಂಪಾದನೆ ಮಾಡಿದಾಗ ಮಾತ್ರ ಅದು ಸರಿಯಾಗುತ್ತೆ. ಇನ್ನೊಂದು ಕಾಮ, ನಮ್ಮ ಬಯಕೆಗಳು. ಕಾಮ ಅಂತ ತಕ್ಷಣ ದೈಹಿಕ ಅಂತಲ್ಲ, ನಮ್ದು ಯಾವುದೇ ಆಸೆಗಳಿರ್ಬೋದು, ಬೇಕೆನಿಸುವಂತ ಸೌಖ್ಯ, ನಮಗೊಂದು ಸ್ನೇಹ ಇರ್ಬೋದು, ಸಂತೋಷ, ಪ್ರೇಮ, ಮತ್ತೆ ಮೃಷ್ಟಾನ್ನ ಭೋಜನ ಎಲ್ಲ ಹೇಳಿದ್ರು ಇಲ್ಲಿ. ಚಂದ ತಿನ್ಲಿಕ್ಕೆ ಕೊಟ್ರು, ಒಳ್ಳೇದಾಯ್ತು,
ಹೌದು, ಅದು ಕೂಡ ಕಾಮವೇ. ಒಂದು ಸೌಂದರ್ಯ, ಒಂದು ಸಂಗೀತ ಆಸ್ವಾದನೆ ಮಾಡುವುದು, ಒಂದು ನೃತ್ಯ ಇರ್ಬೋದು, ಇವುಗಳೆಲ್ಲ ಕಾಮದ ವಿವಿಧ ರೂಪಗಳು. ಇಲ್ಲಿಯೂ ಕೂಡ ಧರ್ಮ ಬರುತ್ತೆ. ಹೇಗಂದ್ರೆ ಧರ್ಮ, ನಾನು ಹೇಳಿದಲ್ಲ, ಧರ್ಮ ಅರ್ಥ ಕಾಮ ಮೋಕ್ಷ. ಮೋಕ್ಷದ ಮತ್ತೆ ಧರ್ಮದ ನಡುವೆ ಇರುವಂಥದ್ದು ಈ ಅರ್ಥ ಕಾಮಗಳು. ಯಾವಾಗ ನಮ್ಮ ಅರ್ಥ ಕಾಮಗಳು ಧರ್ಮಕ್ಕೆ ಸಂಚಯವನ್ನು ಕೊಡುವುದಿಲ್ವೋ ಅಥವಾ ಧರ್ಮವನ್ನು ಮೀರುವುದಿಲ್ವೋ ಆಗ ಮಾತ್ರ ಅದು ಚತುಷ್ಟಯ ಪುರುಷಾರ್ಥಗಳಾಗುತ್ತೆ. ಧರ್ಮದ ಎಲ್ಲೆಯನ್ನು ಮೀರುವ ಸಾಧ್ಯತೆ ಉಂಟು. ನನಗೆ ಬೇಕಾದ್ದನ್ನು ನಾನು ಪಡಿಬೇಕು. ಹಾಗೆ ಅತಿಕ್ರಮ ಮಾಡದೆ ಇರುವುದಕ್ಕೆ ಧರ್ಮದ ವ್ಯವಸ್ಥೆಯಲ್ಲಿ ಮುಖ್ಯ ಸ್ಥಳ ಉಂಟು. ಕೃಷ್ಣ ಹೇಳ್ತಾನೆ, ಧರ್ಮ ವಿರುದ್ಧೋ ಭೂತೇಶು ಕಾಮೋಸ್ಮಿ ಭರತರ್ಷಭ. ಧರ್ಮಕ್ಕೆ ವಿರೋಧವಲ್ಲದ ಕಾಮ ನಾನೇ. ನಮ್ಗೆ ಕೃಷ್ಣ ಹೇಳಿದ, ನೀನು ಯಾರು ಸುಖ ಪಡಬಾರ್ದು ಅಂತ ಎಲ್ಲೂ ಹೇಳಲಿಲ್ಲ. ಆದ್ರೆ ಆ ಸುಖ ಪಡುವುದು ಪಾಪ ಅಲ್ಲ, ಆದ್ರೆ ಧರ್ಮ ಮರೀಬಾರ್ದು. ಈ ಕಾಮದಿಂದಲೇ, ಈ ಬಯಕೆಯಿಂದಲೇ ನೀವು ಇವಾಗ ಏನು ಆವಾಗ ಹೇಳಿದ್ರಿ, ಈ ಆಧುನಿಕ ಬದುಕು ನಮ್ಗೆ ಏನು ಕಣ್ಣಿಗೆ ಕಾಣಿಸ್ತಾ ಇದೆ, ಈ ನಾಗರಿಕತೆ ಇರ್ಬೋದು, ಈ ವಿಜ್ಞಾನ ಇರ್ಬೋದು, ಯಂತ್ರಗಾರಿಕೆ ಇರ್ಬೋದು. ನಮ್ಮ ಮನೆಯಲ್ಲಿ ಕೂತ್ಕೊಂಡು ನೆಲ ಒರೆಸ್ತಾ ಇದ್ವಿ, ಕೂತ್ಕೊಂಡು ಬಟ್ಟೆ ಒಗಿತಾ ಇದ್ವಿ, ಕೂತ್ಕೊಂಡು ಅಕ್ಕಿ ರುಬ್ತಾ ಇದ್ವಿ, ಅಕ್ಕಿ ಹುಡಿ ಮಾಡ್ತಾ ಇದ್ವಿ, ಕೂತ್ಕೊಂಡು ಪಾತ್ರೆ ತೊಳಿತಾ ಇದ್ವಿ. ಎಲ್ಲವೂ ಕೂತ್ಕೊಳ್ಳೋದು ಬಿಟ್ಟು ಈಗ ನಿಂತುಕೊಂಡು ಒಂದ್ಸರ್ತಿ ವಾಷಿಂಗ್ ಮಿಷಿನಿಗೆ ಹಾಕು, ತೆಗಿ, ಅಕ್ಕಿಯನ್ನ ಮಿಕ್ಸಿಗೆ ಹಾಕು, ತಿರುಗಿಸು ಅಲ್ವಾ. ತೆಂಗಿನಕಾಯಿ ತುರಿಲಿಕ್ಕೆ ಈಗ ತೆಂಗಿನಕಾಯಿ ಹಿಡಿದ್ರಾಯ್ತು, ಕರ್ರ ಅಂತ ತಿರುಗುತ್ತೆ, ತೆಂಗಿನಕಾಯಿ ತುರಿಯುತ್ತೆ. ಹಾಗಾಗಿ ಇದೆಲ್ಲ ನಮ್ಮ ಏನು, ನಮ್ಗೆ ಅವಾಗ ನಿಮ್ಗೆ ಕ್ಲಾಸಲ್ಲಿ ಹೇಳಿದ್ರು, ಇದೆಲ್ಲ ನಮ್ಮ ಅನುಕೂಲಕ್ಕಾಗಿ, ಅಂದ್ರೆ ನಮ್ಮ ಕಷ್ಟಗಳನ್ನ ನಿವಾರಿಸಿಕೊಳ್ಳಿಕ್ಕೆ ನಾವು ಕಡ್ಕೊಂಡದ್ದು. ಹಾಗಾಗಿ ಕೈಗಾರಿಕೆ, ಇದು ಯಂತ್ರಗಳು, ಇವುಗಳೆಲ್ಲ ಈ ಅರ್ಥ ಕಾಮಗಳಿಂದ ಜೀವಕ್ಕೆ ವಿಕಾಸ ಆಯಿತು. ಧರ್ಮದಿಂದ ಜೀವಕ್ಕೆ ಹಿತ ಚಿಕಿತ್ಸೆ ಆಗ್ಬೇಕಾಗಿದೆ. ಹಾಗಾಗಿ ನಾವು ಈ ಮೊದಲನೇದಾಗಿ ನಾವೆಲ್ಲ ತಿಳ್ಕೊಳ್ಬೇಕಾಗಿದ್ದು ಒಂದು, ನಮಗೆ ನಮ್ಮ ಬದುಕಿನಲ್ಲಿ ಶ್ರದ್ಧೆ ಬೇಕು. ಯಾಕಂದ್ರೆ ಈ ಬದುಕು ತುಂಬಾ ದೊಡ್ಡದು, ಮಾನವ ಜನ್ಮ ದೊಡ್ಡದು, ಇದನ್ನು ಹಾಳು ಮಾಡಿಕೊಳ್ಳಬೇಡಿ. ನೆಕ್ಸ್ಟ್ ಲೈನ್. ಮಾನವ ಜನ್ಮ ದೊಡ್ಡದು, ಇದನ್ನು ಹಾಳು ಮಾಡಿಕೊಳ್ಳಬೇಡಿ. ಹುಚ್ಚಪ್ಪಗಳಿರಾ, ಅಂದ್ರೆ ನಾವೆಲ್ಲ ಹುಚ್ಚರೆ, ಹಾಳು ಮಾಡ್ಕೊಳ್ತಾ ಇದ್ವಿ. ಪುರಂದರದಾಸರು ಅಷ್ಟು ಗಟ್ಟಿಯಾಗಿ ಹೇಳಿದ್ರು, ಹಾಳು ಮಾಡ್ಕೊಳ್ಬೇಡಿ ಅಪ್ಪ, ಇದು ಮಾನವ ಜನ್ಮ ದೊಡ್ಡದು. ಯಾಕೆ? ನಮ್ಗೆ ಈ ಬದುಕಿನಲ್ಲಿ ಶ್ರದ್ಧೆ ಬೇಕು. ಯಾಕಂದ್ರೆ ಈ ಬದುಕು ಅಷ್ಟು ಸುಲಭವಾಗಿ ಸಿಕ್ಕಿದ್ದಲ್ಲ. ಇದರ ಮೇಲೆ ನಮ್ಗೆ ಒಂದು ಇದು ದೊಡ್ಡ ವಸ್ತು, ಇದನ್ನು ನಾವು ಚೆನ್ನಾಗಿ ಬದುಕಬೇಕು. ಆ ಚೆನ್ನಾಗಿ ಬದುಕೋದಕ್ಕೆ ನಾವು ಯಾವುದೇ ನಾಚಿಕೆ ಮಾಡಬೇಕಾಗಿಲ್ಲ. ಅಂದ್ರೆ ಈ ಬದುಕನ್ನು ಒಳ್ಳೆಯದಾಗಿ ಮಾಡಿಕೊಂಡು ಚೆನ್ನಾಗಿ ಉಪಯೋಗಿಸುವುದೇ ನಮಗಿರುವ ಕರ್ತವ್ಯ. ಹಾಗಿದ್ದಾಗ ಅಂದ್ರೆ ಇದು ಪ್ರಗತಿ. ಗತಿ ಅಂದ್ರೆ ಏನು? ಮುಂದಕ್ಕೆ ಹೋಗುವಂಥದ್ದು. ಅಂದ್ರೆ ಇನ್ನೂ ಚೆನ್ನಾಗಿ ಹೋಗುವಂಥದ್ದು. ಹಾಗೆ ನಮ್ಮ ಬದುಕನ್ನ ಮೇಲೆ ಮೇಲೆ ತೆಗೆದುಕೊಂಡು ಹೋಗುವಂಥದ್ದು ಇದೆಯಲ್ಲ, ಅದೇ ನಮ್ಮ ನಡಿಗೆ. ಇನ್ನೊಂದು ನಾವೆಲ್ಲರೂ ನೆನ್ಪಿಟ್ಕೊಳ್ಬೇಕಾಗಿರೋದು, ಮನುಷ್ಯ ಪ್ರಯತ್ನದಲ್ಲಿ ನಂಬಿಕೆ. ಸಾಧಾರಣ ನಮ್ಗೆ ಹೇಳಲಿಕ್ಕುಂಟು, ಅಯ್ಯೋ ದೇವರು ನೋಡ್ಕೊಳ್ತಾನೆ ಬಿಡಿಯಪ್ಪ, ಅವರೆಲ್ಲ ಮಾಡ್ತಾರೆ, ಮತ್ತೆ ಈ ಹಣೆ ಬರದಲ್ಲಿ ಏನುಂಟು ಅದೇ ಆಗುದು, ನಾವೆಷ್ಟು ಮಾಡಿದ್ರು ಅಷ್ಟೇ. ಇಲ್ಲ, ಮನುಷ್ಯ ಪ್ರಯತ್ನದಲ್ಲಿ ನಂಬಿಕೆ ಬೇಕು. ಮನುಷ್ಯ ಪ್ರಯತ್ನದಲ್ಲಿ ನಂಬಿಕೆ ಹೆಚ್ಚು ಬೇಕು. ನಾವು ಈಗ ನೀವೆಲ್ಲ ವಿದ್ಯಾರ್ಥಿಗಳು, ನಾವು ಪರೀಕ್ಷೆಗೆ ಓದಬೇಕು ಅಂತಾದ್ರೆ ನಾವು ನಮ್ಮ ಶ್ರಮ ಹಾಕ್ಲೇಬೇಕು. ನಾವು ಎಷ್ಟು ಶ್ರಮ ಹಾಕಬೇಕು ಅನ್ನುವಂಥದ್ದು ನಮ್ಮ ಶಕ್ತಿಯ ಮೇಲೆ. ಒಂದು ಸರ್ತಿ ಒಬ್ಬರಿಗೆ ಓದಿದ್ರೆ ಸಾಕಾಗ್ತದೆ ಅಂದ್ರೆ ಒಬ್ಬ ಒಂದ್ ಸರ್ತಿ ಓದಿದ್ರೆ ಸಾಕು. ಇಲ್ಲ, ನಂಗೆ ಒಂದ್ ಸರ್ತಿ ಓದಿದ್ರೆ ಸಾಕಾಗುದಿಲ್ಲ, ಎರಡನೇ ಸರ್ತಿ ಓದ್ಬೇಕಾಗ್ತದೆ, ಮರೆತು ಹೋಗ್ಬಹುದು, ಮೂರನೇ ಸರ್ತಿ ನಾನು ಓದಿದ್ದನ್ನು ಬರೆದು ನೆನಪಿಟ್ಕೊಳ್ಬೇಕಾಗತ್ತೆ. ಎಷ್ಟು ನಾನು ಶ್ರಮ ಹಾಕಬೇಕು ಅನ್ನೋದು ನನಗೆ ಗೊತ್ತಿರಬೇಕು. ನನ್ನ ಶ್ರಮ ಖಂಡಿತವಾಗಿ ನಾನು ಹಾಕಬೇಕು. ಮತ್ತಿನ್ನೊಂದು, ಇಲ್ಲಿ ಎಲ್ಲ ಮಕ್ಕಳು ಇವತ್ತು ಹೇಳಿದ್ರು, ದಿನನಿತ್ಯದ ನಮ್ಮ ನಡವಳಿಕೆ ಏನಿದೆ ಅದರಲ್ಲಿ ಒಂದು ಸೌಜನ್ಯ, ಅದರಲ್ಲಿ ಒಂದು ಸವಿ, ಅದರಲ್ಲಿ ಒಂದು ಪ್ರೀತಿ. ಗುರುಗಳು ಬಂದಾಗ ಅವರಿಗೊಂದು ನಮಸ್ಕಾರ ಮಾಡುವಂಥದ್ದು, ಹಿರಿಯರಿಗೆ ಕಾಲು ಮುಟ್ಟಿ ನಮಸ್ಕಾರ ಮಾಡುವಂಥದ್ದು, ಅವರ ಆಶೀರ್ವಾದ ನಮಗೆ ಶ್ರೀರಕ್ಷೆಯಾಗಿ ಇರ್ಲಿ ಅಂತ ಮನಸ್ಸಿನಲ್ಲಿ ಬಯಸುವಂಥದ್ದು. ನಾನು ಏನ್ ಹೇಳಿದೆ, ಇವ ಶ್ರದ್ಧೆ ಇರ್ಬೋದು, ಬದುಕನ್ನ ಪ್ರೀತಿಸುವಂಥದ್ದು ಇರ್ಬೋದು. ಇದೆಲ್ಲ ಏನಂತಂದ್ರೆ ಇವಾಗ ಯಾರೋ ಹೇಳ್ತಾರೆ ಅನ್ನೋದ ಕಾರಣಕ್ಕಾಗಿರ್ಬಾರ್ದು, ನನ್ನೊಳಗಿನಿಂದ ಬರಬೇಕು. ನಾನು ಚೆನ್ನಾಗಿ ಮಾತನಾಡಬೇಕು ಅಂತ ನನ್ನೊಳಗಿಂದ ಬರಬೇಕು. ಇವಾಗ ಎಕ್ಸಾಮ್ ಹಾಲ್ನಲ್ಲಿ ನಾವು ಬರೀತಿರ್ತೀವಿ ಅಲ್ವಾ, ಏನು ಅಲ್ಲಿ ಇನ್ವೆಜಿಲೇಟರ್ ಹೋಗ್ತಾ ಇರ್ತಾರೆ, ಹೌದಾ? ನೀವು ಯಾರ್ದೋ ನಿಮ್ದು ಆನ್ಸರ್ ಪೇಪರ್ ಹಾರಿ ಬಂದು ನಿಮ್ಮ ಹತ್ರ ಬಿತ್ತು ಅಂತ ಇಟ್ಕೊಳ್ಳಿ. ಹಾಗೇನ್ ಮಾಡ್ಬೇಕು ನೀವು? ಅದನ್ನು ವಾಪಸ್ ಕೊಡಬೇಕು ಅಲ್ವಾ? ಇನ್ವಿಜಿಲೇಟರ್ ಅಲ್ಲಿ ಇಲ್ಲದೆ ಇದ್ದಾಗ್ಲೂ ಕೂಡ ನೀವು ಅದನ್ನು ವಾಪಸ್ ಕೊಡ್ಬೇಕು. ಇನ್ವಿಜಿಲೇಟರ್ ಇಲ್ಲದೆ ಇದ್ದಾಗ್ಲೂ ಕೂಡ ನಿಮ್ಗೆ ಏನಾದ್ರೂ ಕಾಪಿ ಮಾಡುವಂತ ಅವಕಾಶ ಸಿಕ್ಕಿದ್ರೂ ನೀವು ಕಾಪಿ ಮಾಡಬಾರ್ದು. ಒಂದು ಚಾಕ್ಲೇಟ್ ಇದೆ ಒಂದಲ್ಲಿ ಟೇಬಲ್ ಅಲ್ಲಿ, ಇಲ್ಲಿ ನಾವು ಯಾರು ಇಲ್ಲ. ಆಗ ಆ ಚಾಕ್ಲೇಟ್ ನೀವು ತಗೊಳ್ತೀರೋ ಬಿಡ್ತೀರೋ? ಅಲ್ವಾ? ಅಂದ್ರೆ ಅಲ್ಲ, ಆ ಕಡೆಗೆ ತಿರುಗಿ. ಓಕೆ, ಸರಿ. ಹೇಗಿರ್ಬೇಕು ಅಂದ್ರೆ ನನ್ನ ಒಳಗಿನಿಂದ, ಅದು ನನಗೆ ಸೇರಿದ ಚಾಕ್ಲೇಟ್ ಅಲ್ಲ,
ಅದು ಅವರು ಕೊಟ್ಟಾಗ ಮಾತ್ರ ನಾನು ತೆಗೆದುಕೊಳ್ಳುವಂತ ಆಗ್ಬೇಕು ಅನ್ನುವಂತಹ ಬುದ್ಧಿ ನನ್ನಲ್ಲಿ ಇರ್ಬೇಕು. ಇದು ಹೆಚ್ಚಾಗಿ ಏನಾಗುತ್ತೆ ಅಂದ್ರೆ, ಇದು ನಮ್ಮ ಮಕ್ಕಳಿಗೆ ನಾವು ಹಿರಿಯರಾಗಿ ನಾವು ತೆಗೆದುಕೊಳ್ಬೇಕಾದ ಜವಾಬ್ದಾರಿ ಆಗಿರುತ್ತೆ. ಒಂದು ವೇಳೆ ನಿಮ್ಗೆಲ್ಲರಿಗೂ ಗೊತ್ತಿರ್ಬೋದು ಆ ಕತೆ. ಒಂದು ಮಗು ಒಂದು ಶಾಲೆಯಿಂದ ಒಂದು ಪೆನ್ಸಿಲ್ ಕದ್ಕೊಂಡು ಬಂದಾಗ ತಾಯಿಗೆ ಕೊಡ್ತಾನೆ, ಒಳ್ಳೆ ಕೆಲಸ ಮಾಡಿದೆ ಅಂತ ತಾಯಿ ಹೇಳ್ತಾಳೆ. ಹಾಗೆ ಒಂದು ದಿನ 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 ಕಳ್ಳ ಆಗ್ತಾನೆ. ಒಂದಿನ ಅವನಿಗೆ ನೇಣುಗಂಬ ಅಂತ ಆಗುತ್ತೆ. ಕೊನೆ ನಿನ್ನ ಆಸೆ ಏನು ಅಂತ ಕೇಳಿದಾಗ ಅವನ ಅಮ್ಮನ ಕರೆದು ಅಮ್ಮನ ಕಿವಿಯನ್ನ ಕಚ್ಚುತ್ತಾನೆ. ಯಾಕೆ ಅಂತ ಕೇಳಿದ್ರೆ, ಅವತ್ತು ನಾನು ಪೆನ್ಸಿಲ್ ಕದ್ಕೊಂಡು ಬಂದಾಗ ನೀನು ನನ್ನ ಕಿವಿ ಹಿಂಡಿ ಇಡ್ತಿದ್ರೆ, ನೀನು ಪೆನ್ಸಿಲ್ ತರಬಾರ್ದಂತಿದ್ರೆ ನನ್ಗೆ ಈ ಕಳ್ಳ ಆಗ್ತಿರ್ಲಿಲ್ಲ ಅಂತಾನೆ. ಅಂದ್ರೆ ಪೋಷಕರಾಗಿ ನಮ್ಮ ಜವಾಬ್ದಾರಿ ಎಷ್ಟಿದೆ ಅಂತ ಮಗುವಿನ ವರ್ತನೆಯಲ್ಲಿ. ನಾನಿಲ್ಲಿ ಹೇಳಬಾರ್ದು, ಆದ್ರೆ ಹೇಳಬೇಕು. ಒಂದು ಮಗು ಹೇಳಿತು, ನಾನು ನನ್ನ ಬಟ್ಲನ್ನು ತೊಳಿತಾ ಇರಲಿಲ್ಲ, ನಾನು ಇಲ್ಲಿ ಬಂದು ತೊಳೆದೆ ಅಂತ. ಶಿಬಿರ ಬಟ್ಲನ್ನು ತೊಳೆಯುವ ಹಾಗೆ ಹೇಳುವ ಹಾಗೆ ಆಗಬಾರ್ದು. ನಾವು ಮನೆಯಲ್ಲಿ ಮಕ್ಕಳಲ್ಲಿ ನಿನ್ನ ಬಟ್ಲನ್ನು ನೀನು ತೊಳೆದು ತಂದಿಡು ಅಂತ ಒಂದು ಅಪ್ಪ ಅಮ್ಮನವರು ಅಷ್ಟು ಹೇಳಲಿಕ್ಕೆ ಕಷ್ಟ ಏನು ಅಂತ ನಾನು ಆಲೋಚನೆ ಮಾಡೋದು. ನನಗೆ ನೆನಪಿದೆ, ನಾನು ನನ್ನ ಪ್ರಾಥಮಿಕ ಶಾಲೆಗೆ ಹೋಗ್ತಾ ಇದ್ದಾಗ ನಮ್ಮಮ್ಮ ಬೆಳಿಗ್ಗೆ ನಾವು ಕುಡಿದ ಕಾಫಿಯ ಬಟ್ಲಿರ್ಬೋದು, ತಿಂಡಿಯ ಬಟ್ಲುಗಳನ್ನಿರ್ಬೋದು, ಎಲ್ಲವನ್ನು ತೊಳೆದು ಇಟ್ಟೇ ಹೋಗ್ಬೇಕು. ನೆಲ ಗುಡಿಸ್ಬೇಕು, ಒರೆಸ್ಬೇಕು. ಅಮ್ಮ ಬಟ್ಟೆ ಒಗೆದಾಕ್ತಾರೆ, ಅದನ್ನ ನಾವು ಹಿಂಡಿ ಒಣಗಿಸಿ ಹಾಕಿಯೇ ಹೋಗ್ಬೇಕು. ಇಲ್ಲ ಅಮ್ಮ ಗಂಟೆ 9:20 ಶಾಲೆಗೆ ಲೇಟ್ ಆಯ್ತು, ಶಾಲೆ ಯಾಕೆ ತಡ ಮಾಡಿ ಶುರು ಮಾಡಿದ್ದು ಅಂತ ಇದ್ರೆ ಹೊರತು, ಇಲ್ಲ ಬಿಟ್ಟು ಹೋಗು ಮತ್ತೆ ನಾನು ಮಾಡ್ತೇನೆ, ನೆವರ್. ಯಾವತ್ತೂ ನಮ್ಮಮ್ಮ ಹಾಗೆ ಹೇಳಲಿಲ್ಲ. ಅಂದ್ರೆ ಆ ಒಂದು ಶಿಸ್ತು ಏನಿದೆ ಅದು ಕಠಿಣ ಅಂತ ಅನ್ನಿಸ್ಬಹುದು, ಆದ್ರೆ ಅದು ಮಕ್ಕಳ ಮುಂದಿನ ಭವಿಷ್ಯಕ್ಕೆ. ಈಗ ನೋಡಿ, ಎಷ್ಟೋ ಜನ IT-BTಯಲ್ಲಿ ಕೆಲಸ ಮಾಡ್ತಾರೆ, ಎಲ್ಲ ಬ್ಯಾಂಗ್ಳೂರಲ್ಲಿ ಇದ್ದಾರೆ, ಎಲ್ಲ ಕಷ್ಟಪಟ್ಟು ಅಡಿಗೆ ಇತ್ತೀಚೆಗೆ ಕಲಿತಿದ್ದಾರೆ. ಇಲ್ಲ ಫೋನ್ ಮಾಡಿ ಆಹಾರ ತರಿಸ್ಕೊಳ್ಳುವಂಥದ್ದು. ಇವಾಗ ನೀವು ಹೇಳಿದ್ರಿ ಒಳ್ಳೊಳ್ಳೆ ಆಹಾರ. ನಮ್ಮ ಆರೋಗ್ಯ ನಮ್ಮ ಕೈಯಲ್ಲಿ, ನಮ್ಮ ಆಹಾರ ನಮ್ಮ ಕೈಯಲ್ಲಿ. ಯಾವುದು ಒಳ್ಳೇದು ಯಾವುದು ಕೆಟ್ಟದ್ದು. ನಾನು ಎಷ್ಟೋ ಸರ್ತಿ ಕ್ಲಿನಿಕ್ನಲ್ಲಿ ನೋಡ್ತಿರ್ತೇನೆ, ಎಲ್ಲ ಮಕ್ಕಳಲ್ಲಿ ಕೂತಿದ್ದಾಗ ಅವರ ಕೈಯಲ್ಲಿ ನಿಂದು ಲೇಸು ಆ ಥರದ್ದೇ ಇರುತ್ತೆ. ಆಗ ಕೇಳ್ತೀನಿ ನಾನು, ಯಾಕೆ ಈ ಮಕ್ಳಿಗೆ ಕೊಡ್ತೀರಾ? ಇದರಲ್ಲಿ ಲೆಡ್ ಇದೆ, ಇದು ಪಾಯ್ಸನ್ ಇದೆ, ಅದು ಕಿಡ್ನಿಗೆ ಎಫೆಕ್ಟ್ ಆಗುತ್ತೆ. ಅಲ್ಲ ಮೇಡಮ್, ಅವಳು ತುಂಬಾ ಗಲಾಟೆ ಮಾಡಿದ್ಲು. ಹೌದಾ, ಗಲಾಟೆ ಮಾಡಿದ್ರು ಅಂದ್ರೆ ಮಕ್ಳಿಗೆ ವಿಷ ಕೊಟ್ಟು ಬಿಡ್ತೀರಾ? ಇಲ್ಲ, ಅವಳು ರಸ್ತೆಯಲ್ಲಿ ರಂಪ ಮಾಡ್ತಾಳೆ. ನಾನು ಒಂದೇ ಹೇಳೋದು, ರಸ್ತೆಯಲ್ಲಿ ರಂಪಾದ್ರೂ ಮಾಡ್ಲಿ, ನೆಲದಲ್ಲಿ ಹೊರಳಾಡ್ಲಿ, ಕೊಡುವುದಿಲ್ಲ ಅಂತ ಹೇಳಿ 2 ಸರ್ತಿ ಹೊರಳಾಡ್ತಾರೆ, 3ನೇ ಸರ್ತಿ ಹೊರಳಾಡ್ತಾರೆ, 4ನೇ ಸರ್ತಿ ಗೊತ್ತಾಗುತ್ತೆ ಇವರಿಗೆ ಅಮ್ಮ ತೆಗೆದು ಕೊಡೋದಿಲ್ಲ ಅಂತ. ನಾನು ಸಣ್ಣ ಮಗು, ಒಂದು 5 ವರ್ಷದ ಮಗು ಇರ್ಬೋದು, ಜಾತ್ರೆಗೆ ಹೋಗಿದ್ವಿ. ಆಗ ಅಲ್ಲಿ ಒಂದು ಕೃಷ್ಣನ ಕರ್ಪೂರದ ವಿಗ್ರಹ ನೋಡಿದೆ ನಾನು. ಕರ್ಪೂರದ ವಿಗ್ರಹ 25 ರೂಪಾಯಿ ಅಂದ್ರು. ಯಾವಾಗ? ಒಂದು 40 ವರ್ಷದ ಹಿಂದೆ, 45 ವರ್ಷದ ಹಿಂದೆ. ನಮ್ಮಮ್ಮನಿಗೆ ಹೇಳಿದೆ, ನಂಗದು ಬೇಕು, ನಂಗದು ಬೇಕು. ನಮ್ಮಮ್ಮ ಅಪ್ಪನ ಹತ್ರ ಹೇಳಿದ್ರು, ಅದು ಅವಳಿಗೆ ಬೇಕಂತೆ. ಅವಾಗ ಅದ್ಯಾಕೆ, ಇಲ್ಲಿಂದ ಮನೆಗೆ ಹೋಗುವಾಗ ಬಿದ್ರೆ ಒಡೆದೋಗ್ತದೆ ಅಂದ್ರು ನಮ್ಮಪ್ಪ. ನಂಗೆ ಬೇಕು ಬೇಕು ಅಂತ ನಾನು ಹಠ ಮಾಡಿದೆ. ಅಪ್ಪ ಅಂದ್ರು, ಇಲ್ಲ ಅದು ಅಗತ್ಯ ಇಲ್ಲ, ಮನೆಯಲ್ಲಿ ಉಂಟಲ್ಲ ಕೃಷ್ಣನ ಫೋಟೋ ಉಂಟಲ್ಲ, ಸಾಕಲ್ಲ, ಇದು ಯಾಕೆ ಬೇಕು ಅಂದ್ರೆ ಅವತ್ತು ನನಗೆ ಅಳು ಬಂತು. ಆದ್ರೆ ಮುಂದಕ್ಕೆ ಪ್ರತಿಯೊಂದು ತಗೊಳ್ಬೇಕಾದ್ರೂ ಇದು ಅಗತ್ಯವಾ, ಇದು ನನಗೆ ಬೇಕೇ ಬೇಕಾ, ಇದರಿಂದ ನನ್ನ ಮನಸ್ಸಿನಲ್ಲಿ ಏನಾದ್ರೂ ಉನ್ನತ ಭಾವನೆಗಳು ಬರ್ಲಿಕ್ಕೆ ಸಾಧ್ಯವಾ ಅಂತ ನಾನು ಆಲೋಚನೆ ಮಾಡುವ ಸ್ಥಿತಿಗೆ ನಾನು ಹೋದೆ. ಅಂದ್ರೆ ಅನಗತ್ಯವಾಗಿ ಯಾವುದೇ ನಾವು ತೆಗೆದುಕೊಳ್ಳುವ ಅಗತ್ಯ ಇಲ್ಲ ಅಂತ. ಹಾಗಾಗಿ ನಾನು ಹೇಳ್ತಾ ಇರೋದು, ನಮ್ಮ ಒಳಗಿನಿಂದ ಅದು ಬರಬೇಕು. ನಾನು ಉದಾಹರಣೆಗೆ ಹೆಲ್ಮೆಟ್ನ ವಿಷಯ ಕೂಡ ನಾವು ನೋಡ್ಬೋದು. ರಸ್ತೆಯಲ್ಲಿ ನಂಗೆ ಗೊತ್ತಿಲ್ಲ, ಯಲ್ಲಾಪುರದಲ್ಲಿ ಹೆಲ್ಮೆಟ್ ಹಾಕೊಂಡೇ ಹೋಗ್ಬೇಕು ಅಂತ ಇದೆಯಾ ಗೊತ್ತಿಲ್ಲ, ನಮ್ಮ ಸುಳ್ಯದಲ್ಲಂತೂ ಇದೆ. ಹೆಲ್ಮೆಟ್ ಹಾಕ್ಲಿಲ್ಲ ಅಂತಂದ್ರೆ ಪೊಲೀಸ್ ಬಂದು ಹಿಡಿತಾರೆ, ಫೈನ್ ಹಾಕ್ತಾರೆ. ತಮಾಷೆ ಏನು ಅಂತಂದ್ರೆ, ಅಲ್ಲಿ ಪೊಲೀಸ್ ನಿಂತಿದ್ದಾನೆ ಅಂದ್ರೆ ಇವ್ನು ಹೇಳೋದು, ಅಲ್ಲಿ ಪೊಲೀಸ್ ಇದ್ದಾರೆ. ಆವಾಗ ಇವನು ಕೈಯಲ್ಲಿದ್ದ ಹೆಲ್ಮೆಟ್ ಹಾಕೊಂತಾನೆ. ಈ ತಲೆ ಉಳಿಬೇಕಾಗಿದ್ದು ಪೊಲೀಸಿಗ ನಿಮ್ಗ? ಅವರವರಿಗೆ ಅವರವರ ತಲೆ ಉಳಿಬೇಕಾಗಿದೆ. ಅಂದ್ರೆ ಯಾರೇ ನಮ್ಮನ್ನು ಗಮನಿಸದೇ ಇರ್ಲಿ, ನಾವು ಸರಿಯಾದ ದಾರಿಯಲ್ಲಿ ಇದ್ದೇವಾ ಅಥವಾ ಕಾನೂನನ್ನ ಪಾಲಿಸ್ತೇವಾ, ಇದು ನಮ್ಮ ಒಳಗಿಂದ ಬರಬೇಕಾಗಿದೆ. ಹಾಗಾಗಿ ಆಗ ಬಂದ ಕೆಲವು ಶಬ್ದಗಳೇ ನಾನು ಹೇಳಲಿಕ್ಕೆ ಇರೋದು. ಒಂದು ಜೀವನೋತ್ಸಾಹ, ಅದರಿಂದ ನಮ್ಮ ಪ್ರಗತಿ. ಇನ್ನೊಂದು ಪರುಷ ಪ್ರಯತ್ನ, ನಾವು ಮಾಡಲೇಬೇಕು, ಅದರಿಂದ ನಮ್ಗೆ ಈಗ ಕಂಡಿರುವಂತ ವಿಜ್ಞಾನ. ಮತ್ತೊಂದು ಲೋಕ ಸ್ನೇಹ, ಅದರಿಂದ ಸೌಜನ್ಯ. ಹೇಗೆ ನಮ್ಮ ಬದುಕಿರಬೇಕು ಅಂತಂದ್ರೆ, ಈಗ ನಮ್ದು ಕೂಡ ಒಂದು, ಎಷ್ಟೇ ಹೇಳಿ ನಮ್ದೊಂದು ಬಾಡಿ ಯಂತ್ರವೇ. ಈಗ ಯೋಗ ಮಾಡ್ತಾ ಮಾಡ್ತಾ ನಾವು ಅದನ್ನ ಏನು ಸ್ವಲ್ಪ ಚೈತನ್ಯ ಪೂರ್ವಕವಾಗಿ ಇಡಬಹುದು, ಆದ್ರೆ ಅದು ದಿನ ದಿನ ಸವಿತಾ ಹೋಗ್ತದೆ. ಆದ್ರೆ ನಮ್ಮ ಒಳಗಿನ ಚೈತನ್ಯ ಇದೆಯಲ್ಲ, ಅದು ಗಿಡದ ಹಾಗೆ. ಹೇಗಿರ್ಬೇಕು ಅಂದ್ರೆ, ದಿನ ನೀವು ಒಂದು ಗಿಡವನ್ನು ನೋಡಿದ್ದೀರಾ ಮನೆಯಲ್ಲಿ? ಇವತ್ತೇ ಇದ್ದ ಚಿಗುರು ನಾಳೆಗೆ ಸ್ವಲ್ಪ ಉದ್ದಾಗಿರುತ್ತೆ. ಆ ಚಿಗುರು ಉದ್ದಾಗಿದ್ರೆ ಅಲ್ಲಿ ಸಣ್ಣ ಮೊಗ್ಗು ಬಂದಿರುತ್ತೆ, ಆ ಮೊಗ್ಗು ಸ್ವಲ್ಪ ದೊಡ್ಡದಾಗಿರುತ್ತೆ, ಮರುದಿನಕ್ಕದು ಅರಳಿರುತ್ತೆ. ಹೌದು ಅಲ್ಲ? ಹಾಗೆ ನಮ್ಮ ಒಳಗಿನ ಚೈತನ್ಯ ದಿನ ಕೂಡ ಹೊಸದಾಗಿ ಅದು ಹೊಸ ಕಾಂತಿಯನ್ನ ಕೊಡುವಾಗಿರ್ಬೇಕು, ಉಲ್ಲಾಸವಾಗಿರ್ಬೇಕು. ನೀವು ನೋಡಿದ್ದೀ, ನೀರು ಜಿನುಗುದನ್ನೇ ನೀವು ನೋಡ್ಬೇಕು. ಎಲ್ಲರೂ ಚಿಲುಮೆ ಇದ್ರೆ ಅದು ಹೇಗೆ ಚಿಮ್ಮುತ್ತೆ, ಯಾವ ಅಂತ ಸತ್ವದಿಂದ ಚಿಮ್ಮುತ್ತೆ, ಹಾಗೆ ನಮ್ಮ ಒಳಗಿನ ಒಂದು ಒಳ್ಳೆಯ ಚಿಂತನೆಗಳು, ಒಳ್ಳೆಯ
ಮಾತುಗಳು ಹೇಗೆ 4 ದಿಕ್ಕಿಗೂ ಕೂಡ ಚೆಲ್ತಾ ಇರ್ಬೇಕು. ಒಬ್ರು ಮನೆ ಕಟ್ಟಿದ್ರಂತೆ, ಚಂದದ ಮನೆ ಕಟ್ಟಿದ್ರು, ಆಯ್ತಾ. ಬಾವಿ ತೆಗ್ದಾಗ ನೀರು ಸಿಗ್ಲಿಲ್ಲ. ಬಾವಿ ತೆಗ್ದು ನೀರು ಸಿಗ್ಲಿಲ್ಲ ಅಂದ್ಮೇಲೆ ಮತ್ತೆ ಇನ್ನು ಮನೇಲಿ ಇರುವುದು ಹೇಗೆ? ಅಷ್ಟೊತ್ತಿಗೆ ಯಾರು ಕೇಳಿದ್ರು, ಒಂದು ಮನೆ ಬೇಕಿತ್ತು ನಮ್ಗೆ. ಹೌದಾ, ಒಂದು ಮನೆ ಉಂಟು ಬನ್ನಿ ಅಂತ ಕರ್ಕೊಂಡು ಹೋದ್ರು. ಎಲ್ಲ ನೋಡಿದ್ರು, ಬಾವಿಯಲ್ಲಿ ತುಂಬಾ ನೀರಿದೆ. ತುಂಬಾ ಎಲ್ಲ ವ್ಯವಹಾರ ಎಲ್ಲ ಆಯ್ತು. ಆಮೇಲೆ ಇವ್ರು ನೀರು ತೆಗಿತಾ ಇದ್ದಾರೆ. ದಿನಕ್ಕೆ ನೀರು ಕಡಿಮೆ ಆಯ್ತು. ಕೊನೆಗೆ ನೋಡಿದ್ರೆ ನೀರೇ ಇಲ್ಲ. ಏನ್ ಮಾಡಿದ್ದು? ನಳ್ಳಿಯಿಂದ ನೀರು ತಂದು ತುಂಬಿಸಿದ್ದು. ಇರ್ಲಿಲ್ಲ ಅಲ್ಲಿ. ನಾನೇನ್ ಹೇಳುದು, ಅಲ್ಲಿರುವ ಚಿಲುಮೆ ನಿಜವಾಗಿದ್ರೆ ಮಾತ್ರ ಬಾವಿಯಲ್ಲಿ ನೀರು ಇರ್ತದೆ. ಈ ಶಿಬಿರ ಹೇಗೆ ಅಂದ್ರೆ ಚಂದದ ಮನೆ, ಬಾವಿ ಕಟ್ಟಿದ್ದು, ನೀರು ತುಂಬಿಸಿದ್ದು. ಅಂದ್ರೆ ನಿಮಗೆ ಜೀವನೋತ್ಸಾಹವನ್ನ, ಪ್ರಗತಿಯನ್ನ, ಉತ್ಸಾಹವನ್ನ, ಉಲ್ಲಾಸವನ್ನ ಏನ್ ಮಾಡಿದ್ದಾರೆ? ತುಂಬಿಸಿದ್ದಾರೆ. ನೀವು ಅದಕ್ಕೆ ತುಂಬಿಸ್ಲಿಲ್ಲ ಅಂತಾದ್ರೆ ಏನಾಗುತ್ತೆ? ಮಾತಾಡಿ, ಖಾಲಿ ಆಗುತ್ತೆ. ಹಾಗಾದ್ರೆ ಹರಿಪ್ರಕಾಶ್ ಅಣ್ಣ ಮಾಡಿದ ಕೆಲಸಗಳು ಆ ಬಾವಿಯಲ್ಲಿ ನೀರು ಸತತವಾಗಿರುವಾಗ ಮಾಡ್ಬೇಕು ಅಂತಂದ್ರೆ ಏನಾಗ್ಬೇಕು? ನಮ್ಮ ಅಂತಸತ್ವದಿಂದ ಅದು ಚಿಮ್ಮಬೇಕು. ಈಗ ನೀವೆಲ್ಲ ಹೇಳಿದ್ರಿ, ಒಬ್ಬ ಮಗು ವಿಜ್ಞಾನಿ ಆಗ್ಬೇಕು ಅಂತ ಹೇಳಿದ, ನಾನು ದೇಶಕ್ಕೋಸ್ಕರ ಏನೋ ಸಾಧನೆ ಮಾಡ್ಬೇಕು, ಇದೆಲ್ಲ ಕರೆಕ್ಟ್, ಒಳ್ಳೆಯ ಮಾತು. ಆದ್ರೆ ಧರ್ಮರಾಯನಲ್ಲಿ ಯಕ್ಷ ಪ್ರಶ್ನೆ ಕೇಳ್ತಾನೆ, ಈ ಧರ್ಮದ ನೆಲೆ ಎಲ್ಲಿ ಅಂತ. ಇದನ್ನು ನನಗೆ ಉದ್ಯೋಗಕ್ಕೆ ಸಂಬಂಧಪಟ್ಟ ಆ ಪ್ರಶ್ನೆ ತುಂಬಾ ಪೂರಕವಾಗಿದೆ ಅಂತ ಅನ್ನಿಸ್ತು. ಆಗ ಧರ್ಮರಾಯ ಹೇಳ್ತಾನೆ, ದ್ರಾಕ್ಷ್ಯಮೇಕ ಪದಂ ಧರ್ಮ್ಯಂ ಅಂತ. ಏನದು? ದಕ್ಷತೆ ಒಂದೇ ಧರ್ಮದ ನೆಲೆ ಅಂತ. ದಕ್ಷತೆ, ವಿಚಕ್ಷಣೆ ಮತ್ತೆ ನಿಪುಣತೆ. ಅಂದ್ರೆ ಈಗ ಒಂದು ಕಾಡಿನಲ್ಲಿರುವಂತಹ ಒಂದು ಮರ, ಅದು ಹೂ ಬಿಡ್ತದೆ. ಯಾರೋ ನನ್ನನ್ನು ನೋಡ್ತಾರೆ, ಯಾರೋ ಶಭಾಸ್ ಎಷ್ಟು ಚಂದದ ಹೂ ಬಿಟ್ಟಿದ್ಯಾ ಅಂತಲ್ಲ, ಅದು ತನ್ನ ಖುಷಿಗೋಸ್ಕರ ಬಿಡ್ತದೆ. ಹಾಗೆ ನಾವು ಯಾವುದೇ ಉದ್ಯೋಗವನ್ನು ಆರಿಸಿಕೊಂಡಾಗ ಅದರಲ್ಲಿ ನಮ್ಮ ದಕ್ಷತೆ, ಆಮೇಲೆ ವಿಚಕ್ಷತೆ, ಅಂದ್ರೆ ನಾನೇನಾದ್ರು ತಪ್ಪಿ ಮಾಡ್ತಿದ್ದೇನೋ, ನನ್ನ ನಡತೆಯಲ್ಲಿ ಏನಾದ್ರು ತಪ್ಪಿದೆಯಾ ಅಂತ ನನ್ನನ್ನೇ ನಾನು ನೋಡುವಂಥದ್ದು, ಮತ್ತೆ ನನ್ನ ನಿಪುಣತೆಯನ್ನ ಕಾಪಾಡಿಕೊಂಡು ಹೋದ್ರೆ ನಾವು ಯಾವುದೇ ಕ್ಷೇತ್ರದಲ್ಲಿ ಹೋಗ್ಲಿ ನಾವು ಮುಂದೆ ಬರ್ಲಿಕ್ಕಾಗತ್ತೆ. ಯಾವುದೇ ರೀತಿಯಿಂದ. ಈಗ ನಾವು ದುಡ್ಡಿನ ಉತ್ಪತ್ತಿಯನ್ನು ನೋಡಿದ್ರೆ, ನನಗೆ ದುಡ್ಡು ಬೇಕು, ಆ ದುಡ್ಡು ದುಡಿದ ದುಡ್ಡಾಗಿರಬೇಕು. ದುಡಿದದ್ದು ದುಡ್ಡು. ಯಾವತ್ತೇ ಅನ್ಯಾಯದ ದುಡ್ಡು ನನ್ನ ಬಳಿ ಬರಬಾರ್ದು. ಅನ್ಯಾಯದ ಹಣ ನೆಮ್ಮದಿಯ ಹೆಣ ಅಂತ ಹೇಳ್ತಾರೆ. ಅಂದ್ರೆ ಹೆಣವೇ, ನೆಮ್ಮದಿ ಅನ್ನುವಂಥದ್ದು ಅನ್ಯಾಯದ ದುಡ್ಡಿಂದ ಬರೋದೇ ಇಲ್ಲ ಅಂತ. ಹಾಗೆ ಇನ್ನೊಂದೆರಡು ಮಾತುಗಳನ್ನ ಇಷ್ಟ ಆಯ್ತು. ಓಕೆ, ಇನ್ನು ದೈವ ಭಕ್ತಿಯ ಬಗ್ಗೆ ನಾವು ಮಾತಾಡಿದ್ವಿ. ನಾನು ಹೇಳಿದೆ, ಸದ್ವಸ್ತುವಿನ ಕಡೆಗೆ ನಮ್ಮ ಬದುಕನ್ನ ನಾವು ಕರ್ಕೊಂಡು ಹೋಗ್ಬೇಕಂದ್ರೆ ಭಗವಂತನ ಕಡೆಗೆ ಕರ್ಕೊಂಡು ಹೋಗ್ಬೇಕು. ಈಗ ಹೇಗಿದೆ ಅಂತಂದ್ರೆ, ನಾವು ಸಾಮಾನ್ಯವಾಗಿ ನೋಡಿದ್ರೆ ನಮಗೆ ದೈವ ಭಕ್ತಿಗಿಂತ ಜಾಸ್ತಿ ದೈವ ಭೀತಿ. ಏನೋ ಆಗುತ್ತೇನೋ ಅನ್ನುವುದಕ್ಕೆ ನಾವು ಭಗವಂತನನ್ನ ನಂಬುದು. ಅಥವಾ ಭಗವಂತ ನಮಗೆ ದೇವಸ್ಥಾನಗಳೊಂದು ವ್ಯಾಪಾರ ಕೇಂದ್ರ. ನೋಡಪ್ಪ, ನನಗೆ ಇದಾಗಬೇಕು, ನಾನು ಈ ಪ್ರಾಜೆಕ್ಟಿಗೆ ದುಡ್ಡು ಹಾಕಿದ್ದೇನೆ, ಇದರ ಕಮಿಷನ್ ನಿಂಗೆ ಇಷ್ಟು ಕೊಡ್ತೇನೆ, ಇದನ್ನು ಸಕ್ಸಸ್ ಆಗುವಾಗ ಮಾಡು. ಅಥವಾ ನಾನು ಎಲೆಕ್ಷನ್ ಅಲ್ಲಿ ನಿಂತಿದ್ದೇನೆ, ನಾನು ಈ ದೇವಸ್ಥಾನಕ್ಕೆ, ಈ ಗೋಪುರಕ್ಕೆ ಚಿನ್ನದ ಗೋಪುರ ಹಾಕಿಸ್ತೇನೆ, ಈ ತರ. ಅಥವಾ ಯಾರಿಗೂ ಒಂದು ಅನ್ಯಾಯ ಮಾಡಿದ್ದೇನೆ, ಆ ಅನ್ಯಾಯ ಯಾರಿಗೂ ಗೊತ್ತಾಗದಾಗೆ ನೋಡ್ಕೊ ಮಾರಾಯ. ಇದು ನಾವು ಭಗವಂತನಲ್ಲಿ ಕೇಳ್ಕೊಳ್ಳೋದು. ಅಂದ್ರೆ ಈ ದೇವರು ಒಪ್ಪದಿದ್ರೆ ಇನ್ನೊಂದು ದೇವ್ರ ಹತ್ರ ಹೋಗ್ತೇವೆ ನಾವು. ನಮ್ಮ ಒಳಸಂಚಿ ಎಲ್ಲಿ ದೇವರು ಹೊಳಗಾಗ್ತಾನೋ ಅಂತ ಭಯ. ಹಾಗಾದ್ರೆ ನಿಜವಾದ ಭಕ್ತಿ ಅಂದ್ರೆ ಏನು? ನಿಜವಾಗಿ ಏನು? ಇವಾಗ ತಾಯಿಗೆ ಮಗುವನ್ನು ನೋಡಿ, ತಾಯಿಗೆ ಏನಾಗ್ಬೇಕು ಮಗುವಿಂದ? ಏನೂ ಇಲ್ಲ. ತಾಯಿಗೆ ಬೇಕಾಗಿ ಮಗುವನ್ನು ನೋಡಿದ್ರೆ ಆಗುವ ಸಂತೋಷ. ಅಂದ್ರೆ ಕಾರಣ ಇಲ್ಲದ ಅಹೇತುಕವಾದ ಪ್ರೀತಿ ತಾಯಿಯಲ್ಲಿರುತ್ತೆ. ಪ್ರತ್ಯುಪಕಾರವನ್ನ ಬಯಸದೆ ನಾವು ಭಗವಂತನನ್ನು ಪ್ರೀತಿ ಮಾಡ್ತೇವಾ? ಹೇಗೆ ಬೆಳಕು ಹರಿದಾಗ ಆ ಹಕ್ಕಿಗಳು ಚಿಲಿಪಿಲಿ ಸಂತೋಷದಿಂದ ಕೂಗುತ್ತಲ್ಲ, ಆ ಸಂತೋಷ. ಒಂದು ಒಳ್ಳೆಯ ವಾತಾವರಣವನ್ನ, ಈ ವಾತಾವರಣ ನಿಜವಾಗ್ಲೂ ತುಂಬಾ ಚೆನ್ನಾಗಿದೆ, ಇದನ್ನ ನೋಡಿದಾಗ ನಮ್ಮ ಮನಸ್ಸಿನಲ್ಲಿ ಆಗುವಂತ ಒಂದು ಅನುಭೂತಿ ಏನಿದೆ, ಆ ನಿರ್ಮಲ ಆನಂದದಲ್ಲಿ ಕಲೆತು ನಾವು ನಮ್ಮನ್ನು ನಾವು ಮರೆಯುತ್ತೇವಲ್ಲ, ಅದು ನಿಜವಾದ ಭಕ್ತಿ. ಹಾಗಾದ್ರೆ ಈ ಭಕ್ತಿ ಮಾಡೋದು ಬಾರಿ ಕಷ್ಟ. ಭಗವಂತನಿಗೆ ಹೋಗಿ ದುಡ್ಡು ಹಾಕಬಹುದು, ಭಗವಂತನಿಗೆ ಹೋಗಿ ಸೇವೆ ಮಾಡಿಸ್ಬೋದು, ಭಗವಂತನಿಗೆ ಏನು ಹರಕೆ ಹೊತ್ತಬಹುದು, ಒಂದು ಉಪವಾಸ ಮಾಡ್ಬೋದು. ಆದ್ರೆ ಈ ಭಕ್ತಿಗೆ ನಮ್ಗೆ ಅದು ನಿರಂತರವಾಗಿ ಆಗ್ಬೇಕಾಗಿರುವಂಥದ್ದು ಒಂದು ವೈರಾಗ್ಯ, ವಿವೇಕ ಮತ್ತು ಧರ್ಮದಲ್ಲಿ ನಾವು ನಡೆಯುವಂಥದ್ದು, ಸ್ವಂತದ ಸುಖದ ಯೋಚನೆಯನ್ನು ಹದ್ದುಬಸ್ತಿನಲ್ಲಿ ಇಡುವಂಥದ್ದು. ಭಗವಂತನ ಅದ್ಭುತ ಕ್ರಿಯೆಗಳು, ಆ ಸೂರ್ಯೋದಯ ಇರ್ಬೋದು, ಆ ಸೂರ್ಯಾಸ್ತ ಇರ್ಬೋದು, ಸಮುದ್ರದಲ್ಲಿ ಬರುವ ಅಲೆಗಳಿರ್ಬೋದು, ಆ ಸೂರ್ಯಾಸ್ತದ ಚಂದ ಬಣ್ಣ ಬದಲಾಗುವಂಥದ್ದು ಇರ್ಬೋದು, ಇವುಗಳಲ್ಲಿ ನಾವು ಒಂದಾಗುವಂಥದ್ದು, ಜಗಜ್ಜೀವನದಲ್ಲಿ ಒಂದಾಗಿ ಬಾಳುವಂಥದ್ದು. ಇವುಗಳನ್ನು ನಾವು ನಿರಂತರವಾಗಿ ಅಭ್ಯಾಸ ಮಾಡ್ತಾ ಹೋದಾಗ ನಮಗೆ ಏನು ಭಗವಂತನಲ್ಲಿ ಭಕ್ತಿ ನಿಜವಾಗಿ ಉಂಟಾಗುತ್ತೆ. ಹಾಗಾಗಿ ನಾವು ಸಾಮಾನ್ಯವಾಗಿ ಹೇಗೆ ಅಂತಂದ್ರೆ, ಪರಿಸ್ಥಿತಿ ಚೆನ್ನಾಗಿದ್ರೆ ನಾವು ಒಳ್ಳೆಯವರು, ಪರಿಸ್ಥಿತಿ ಕೆಟ್ಟದಾದ್ರೆ ಏನ್ ಮಾಡ್ಲಿಕ್ಕಾಗ್ತದೆ, ಪರಿಸ್ಥಿತಿ ಹಾಗೆ ಬಂತು, ನಾನು ಹಾಗೆ ಮಾಡಬೇಕಾಯ್ತು. ಇಲ್ಲ,
ಜೀವನೋಪಾಯಕ್ಕಾಗಿ ನಾವು ಯಾವುದೇ ಕೆಲಸವನ್ನ ನಾವು ತೆಗೆದುಕೊಂಡೆವು ಅಂತಾದ್ರೂ ಕೂಡ ಲಾಭವನ್ನ ಗಳಿಸದೆ ಕೂಡಿದ ಮಟ್ಟಿಗೆ ಸತ್ಯ ಶೌಚಗಳಿಗೆ ವಿರೋಧ ತಾರದಂತ ಉದ್ಯೋಗವನ್ನೇ ಆರಿಸಿಕೊಳ್ಬೇಕು. ನಾನು ಲೆಕ್ಕಾಚಾರದಲ್ಲೆಲ್ಲ ಚೆನ್ನಾಗಿ ಮಾಡ್ತೇನೆ, ನನಗೆ ರಾಮ ಲೆಕ್ಕ ಕೃಷ್ಣ ಲೆಕ್ಕ ಎಲ್ಲ ಗೊತ್ತಿಲ್ಲ, ಇವಳು ಚೆನ್ನಾಗಿ ಮಾಡ್ತಾಳೆ ಅಂತಂದ್ಬಿಟ್ಟು ಒಬ್ಬ ಬಾರ್ ನಡೆಸುವನು ಬಾ ನನ್ನ ಲೆಕ್ಕಾಚಾರ ನಡೆಸು ಅಂತಂದ್ರೆ ನನ್ನ ಸತ್ಯ ಶೌಚಗಳಿಗೆ ಅದು ತೊಂದರೆ ಆಗತ್ತೆ. ನಾನು ಆಗ ಹೋಗ್ಬಾರ್ದು. ಒಂದು ದೊಡ್ಡ ಅಕ್ವೇರಿಯಮ್ಮ, ಅದಕ್ಕೆ ಅವನು ಹೇಳ್ತಾನೆ, ನಾನು ದಿನಕ್ಕೆ ನಿನಗೆ 5,000 ಕೊಡ್ತೇನೆ, ಬಂದು ಆಹಾರ ಹಾಕಪ್ಪ ಅಷ್ಟೇ. ಅದು ಇಷ್ಟಿಷ್ಟು ದೊಡ್ಡ ಮೀನು ಬೆಳೀತದೆ, ಅವ್ರು ತಗೊಂಡೋಗಿ ಮಾರ್ತಾರೆ, ನೀನೇನು ಮಾಡಬೇಕಾಗಿಲ್ಲ, ಬೆಳಿಗ್ಗೆ ಬಂದು ನೀನೊಂದಿಷ್ಟು ಆಹಾರ ಹಾಕಿದ್ರೆ ಆಯ್ತು. ಅದು ನಾನು ಹೇಗೆ ಒಪ್ಪಿಕೊಳ್ಳಿಕ್ಕಾಗುತ್ತೆ? ಅಂದ್ರೆ ಅಹಿಂಸೆ, ಒಂದು ಜೀವಕ್ಕೆ ತೊಂದರೆ ಆಗುತ್ತೆ ಅಂತ ಉದ್ಯೋಗವನ್ನು, ಅದರಿಂದ ನನಗೆ ದುಡ್ಡು ಬರ್ತದೆ, ಲಾಭ ಬರ್ತದೆ ಅಂತಂದ್ರೆ ನಾನು ಒಪ್ಪಿಕೊಳ್ಬಾರ್ದು. ಲಾಭ ದೋಷವಲ್ಲ, ಆದರೆ ದೋಷ ಪ್ರೇರಕವಾಗುವ ಸಂಭವ ಉಂಟು. ಹಾಗಾಗಿ ನಾವು ಜಾಗರೂಕತೆಯಿಂದ ಮಾಡಬೇಕಾಗುತ್ತೆ. ಇನ್ನು ಹಳತು ಹೊಸತುಗಳ ಬಗ್ಗೆ ನಾವು ಮಾತಾಡಬೇಕಾಗುತ್ತೆ. ನಾವು ಇವಾಗ ವಿಜ್ಞಾನ ಯುಗದಲ್ಲಿದ್ದೇವೆ, ಹೊಸತು ಬಂತು, ನಮಗೆ ಪಾಶ್ಚಾತ್ಯ ಕ್ರಮಗಳು ಹೇಗೆ ದಾಳಿ ಆಯ್ತು ನಮ್ಮ ದೇಶಕ್ಕೆ ಅಂತಂದ್ರೆ ಬೇರೆ 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 ರೀತಿಯಲ್ಲಿ ನಾವುಗಳು ಏನಾಯ್ತು, ನಮ್ಗೆ ಮನಸ್ಸಿನಲ್ಲಿ ಅನ್ನಿಸ್ತು, ನಮ್ಮದೆಲ್ಲ ಹಳೇದು, ಇವ್ರದ್ದು ಹೊಸತು, ಇವ್ರದ್ದು ಚೆನ್ನಾಗಿದೆ. ಆಹಾರ ವಿಹಾರಗಳಲ್ಲಿ ಇರ್ಬೋದು, ಉಡುಪಿನಲ್ಲಿ ಇರ್ಬೋದು, ಮಾತುಗಳಲ್ಲಿ, ಎಲ್ಲದರಲ್ಲೂ ಕೂಡ ನಾವು ಬದಲಾಗ್ತಾ ಬಂದ್ವಿ. ನಮ್ಮ ಸಂಪ್ರದಾಯವನ್ನ ಕೈ ಬಿಟ್ಕೊಂಡು ಬಂದ್ವಿ. ಅದಕ್ಕಾಗಿ ಶಿಬಿರ ಮತ್ತೆ ಮಾಡ್ಬೇಕಾಯ್ತು. ಆಗ ಹಾಗೆ ನೋಡಿ, ಕಾಳಿದಾಸ ಮಾತು ಹೇಳ್ತಾನೆ, ಹಳತು ಅಂತ ಅಂದ್ಬಿಟ್ಟು ಅದರಲ್ಲಿ ಒಳ್ಳೇದಿಲ್ಲ ಅಂತಿಲ್ಲ, ಹೊಸತು ಎಲ್ಲವೂ ಒಳ್ಳೇದಂತದಿಲ್ಲ, ಒಳ್ಳೇದು ಅನ್ನೋದು ಇದೆ. ಸೊ ಹಳೆದ್ರಲ್ಲಿರುವ ಒಳ್ಳೆಯದನ್ನ, ಹೊಸತ್ರಲ್ಲಿರುವ ಒಳ್ಳೆಯದನ್ನ ನಾವು ತಗೊಳ್ಬೇಕಾಗತ್ತೆ. ಹಾಗಾಗಿ ಈಗ ನೋಡಿ, ನಾವು ಭಾರತವನ್ನ ನಾವು ಮಡಿಯ ಬ್ರಾಹ್ಮಣನ ಹಾಗೆ ನಾವು ಭಾರತವನ್ನು ಇಟ್ಕೊಳ್ಳಿಕ್ಕೆ ಆಗುದಿಲ್ಲ. ಯಾಕಂದ್ರೆ ಇಡೀ ಪ್ರಪಂಚ ಒಂದಾಗಿದೆ ಇವಾಗ. ಆದ್ರೆ ನಾವಿಲ್ಲಿ ನೋಡ್ಕೊಳ್ಬೇಕು, ನಮ್ಮ ಭಾರತದ ಮಡಿತನ ಹಾಳಾಗದ ಹಾಗೆ ನಾವು ಏನ್ ಮಾಡಬೇಕು, ಇನ್ನೊಂದು ದೇಶದ ಜೊತೆಗೆ ಬೆರಿಲೇಬೇಕು. ಅಲ್ಲಿ ಐಹಿಕ ಭೋಗ ದೃಷ್ಟಿಯ ಜೊತೆ ಇದ್ದಾಗಲೂ ಈ ನಮ್ಮ ಅಂತರಾತ್ಮದ ದೃಷ್ಟಿ ಹಾಳಾಗದಾಗೆ ಮಾಡುವುದು ಹೇಗೆ, ಅದಕ್ಕೆ ಇವತ್ತಿನ ಶಿಬಿರದ ಚಿಂತನೆ ಮಾಡಿರುವಂಥದ್ದು. ಹಾಗಂತ ಎಲ್ಲರೂ ಅಲ್ಲಿ ಭೋಗಿಗಳು ಅಂತಲ್ಲ, ಇಲ್ಲಿ ನಮ್ಮಲ್ಲಿ ಎಲ್ಲರೂ ತ್ಯಾಗಿಗಳು ಅಂತಲ್ಲ, ಅದನ್ನು ನಾವು ನೋಡ್ಕೊಳ್ಬೇಕು. ಎಲ್ಲ ನಮ್ಮ ದೇಶದ ಭಾರತದ ಸಂಸ್ಕೃತಿಯ ತಳಹದಿಯಾಗಿರುವಂಥದ್ದು ಮನುಷ್ಯನ ಆತ್ಮವಸ್ತು. ಅಂದ್ರೆ ಈ ದೇಹಕ್ಕಿಂತ ದೊಡ್ಡದು ಆತ್ಮ, ದೇಹ ಭೋಗಕ್ಕಿಂತ ದೊಡ್ಡದು ಆತ್ಮ ಸಮಾಧಾನ, ಸಂಪಾದನೆಗಿಂತ ದೊಡ್ಡದು ದಾನ. ಇದನ್ನು ನಾವು ಅರ್ಥ ಮಾಡ್ಕೊಳ್ಬೇಕು. ಸಂಪಾದನೆ ನಾವು ಮಾಡುದೇ ದಾನಕ್ಕಾಗಿ. ಆಕ್ಚುಲಿ ರಘುವಂಶದಲ್ಲಿ ಹೇಳ್ತಾನೆ, ನೀನ್ ಯಾಕೆ ಸಂಪಾದನೆ ಮಾಡಬೇಕು ಅಂದ್ರೆ ದಾನ ಮಾಡುವುದಕ್ಕಾಗಿ ಸಂಪಾದನೆ ಮಾಡಬೇಕು. ರಘುವಂಶದ ಗುಣಗಳನ್ನ ಹೇಳುವಾಗ ಯಾಕೆ ನಾವು ಸಂಪಾದನೆ ಮಾಡ್ಬೇಕಂದ್ರೆ ದಾನಕ್ಕಾಗಿ, ನನಗಿಟ್ಟುಕೊಳ್ಳುವುದಕ್ಕಾಗಿ ಅಲ್ಲ ಅಂತ. ಹಾಗಾಗಿ ನಮ್ಮಲ್ಲಿ ಒಳಗಡೆ ಏನು ಕೊಳೆ ಇದೆ, ಕಸ ಇದೆ, ನಮ್ಮಲ್ಲಿ ಏನು ಬಯಕೆಗಳಿದೆ, ಈ ಪ್ರಾಚೀನ ಕರ್ಮ, ವಿಧಿ, ಹಣೆ ಬರಹ ಅನ್ನೋದನ್ನ ಎಲ್ಲ ಬಿಟ್ಟು ನನ್ನ ತಾಕತ್ತಿನಿಂದ ನಾನು ಮೇಲೆ ಬರಬಲ್ಲೆ, ನನ್ನ ಪೌರುಷದಿಂದ ನಾನು ಮೇಲೆ ಬರಬೇಕು, ಅದು ನನ್ನ ಕರ್ತವ್ಯ ಅನ್ನೋದನ್ನ ನಾವು ನೋಡ್ಬೇಕು. ಪ್ರಗತಿ ನಮ್ಮ ಧ್ಯೇಯ ಆಗಿರ್ಬೇಕು. ಹಾಗೆ ನಾವು ಇವಾಗ ಇಲ್ಲಿ ಹೇಳಿದಾಗೆ, ಇಲ್ಲಿ ಮಕ್ಕಳು ಏನೇನು ನಾವು ಬೆಳಗಿನಿಂದ ಸಂಜೆವರೆಗೆ ಕಲಿಸಿದ್ದೇವೋ ಅದು ದಿನನಿತ್ಯ ಆಗುವಂಥದ್ದಾಗ್ಬೇಕು. ಯಾಕಂತಂದ್ರೆ ನೋಡಿ, ಬೆಳಿಗ್ಗೆ ಸ್ನಾನ ಮಾಡಿದ್ರೆ ಸಂಜೆ ಆಗುವಾಗ ನಮ್ಗೆ ಬೆವರಿ ವಾಸನೆ ಬರ್ತದೆ, ಬೆಳಿಗ್ಗೆ ಹಾಕಿದ ಬಟ್ಟೆ ಸಂಜೆಗೆ ಹಾಳಾಗ್ತದೆ. ಹಾಗೆ ನಾನು ನಿನ್ನೆ ಬೆಳಿಗ್ಗೆ ಊಟ ಮಾಡಿದ್ದು ಮಧ್ಯಾಹ್ನಕ್ಕೆ ಹಸಿವಾಗುತ್ತೆ, ಹೌದೋ ಅಲ್ಲೋ? ಹಾಗೆ ನಿನ್ನೆ ಸಂಪಾದನೆ ಮಾಡಿದ ದುಡ್ಡು ಇವತ್ತಿಗೆ ಖರ್ಚಾಗ್ತದೆ. ಹಾಗಾದ್ರೆ ಏನು, ನಾವು ದಿನ ಮಾಡಬೇಕಾಗುತ್ತೆ. ಇದು ದಿನ ಪ್ರತಿದಿನ ಪ್ರತಿ ಕ್ಷಣ ನಮ್ಮ ದೇಹ ಶುದ್ಧಿಗೆ, ನಮ್ಮ ಆರೋಗ್ಯ ಸಂಪತ್ತಕ್ಕೆ, ಮತ್ತೆ ಸ್ನೇಹಕ್ಕೂ ಕೂಡ, ಈ ಪ್ರೀತಿ ಸ್ನೇಹಗಳು ಕೂಡ. ನಿನ್ನೆ ನಾನು ಅವನ ಹತ್ರ ಚಂದ ಮಾತಾಡಿದ್ದೇನೆ, ಇವತ್ತು ಮಾತಾಡಿದ್ರೆ ತೊಂದರೆ ಇಲ್ಲ ಅನ್ಲಿಕ್ಕೆ ಆಗೋದಿಲ್ಲ. ಇವತ್ತೂ ಚೆನ್ನಾಗಿ ಮಾತಾಡಬೇಕು, ಇವತ್ತೂ ಪ್ರೀತಿಯಿಂದ ಮಾತಾಡಬೇಕು. ಆದ್ರೆ ಏನಾಗಿದೆ, ಈ ನಮ್ಮ ಕಾರ್ಯಭಾರದಲ್ಲಿ ನಾವೆಷ್ಟೋ, ಈಗ ನಮ್ಮ ಮಕ್ಕಳಿಗೆ ಉದಾಹರಣೆಗೆ ತುಂಬಾ ಕಷ್ಟದ ಬದುಕನ್ನು ನಾವು ತೋರಿಸ್ಲಿಲ್ಲ. ನಾವು ಕಷ್ಟಪಟ್ವಿ, ನಮ್ಮ ಮಕ್ಕಳಿಗೆ ಬೇಡಪ್ಪ ಕಷ್ಟ ಅಂತ ನಾವು ಹೆಚ್ಚಿನ ತಂದೆ ತಾಯಿಯರಿಲ್ಲಿರುವ ಎಲ್ಲರೂ ಕೂಡ ನಾವು ಅವ್ರಿಗೊಂದು ಸುಖದ ಬದುಕನ್ನ ನಾವು ಕೊಟ್ಕೊಂಡು ಬಂದಿದ್ದೇವೆ. ಮಕ್ಕಳಿಗೆ ಕಷ್ಟ ಅನುಭವಿಸಿ ಗೊತ್ತಿಲ್ಲ. ಅದಕ್ಕೆ ನಾವು ನೋಡ್ತಾ ಇರೋದು, ಒಂದು ವಾರ್ತಾಪತ್ರಿಕೆ ತೆಗಿರಿ, MBBS ಹುಡುಗ ಇವತ್ತು ಆತ್ಮಹತ್ಯೆ ಮಾಡ್ಲಿಕ್ಕೆ, MBBS ಮಾಡಿರ್ತಾರೆ, ಪೋಸ್ಟ್ ಗ್ರಾಜುಯೇಷನ್ ಮಾಡ್ಲಿಕ್ಕೆ ಹೋಗಿರ್ತಾರೆ, ಯಾಕೆ ಆತ್ಮಹತ್ಯೆ ಮಾಡ್ಕೊಳ್ತಾರೆ? ಈಗ ನಮ್ಮ ಕೈಯಲ್ಲಿ ಒಂದು ಕಲ್ಲಿದೆ, ಅಲ್ಲೊಂದು ಮಾವಿನ ಹಣ್ಣಿದೆ. ಆ ಮಾವಿನ ಹಣ್ಣಿಗೆ ನಾನು ಕಲ್ಲು ಹೊಡೆದಾಗ ನಾನೆಲ್ಲ ಪ್ರಯತ್ನ ಮಾಡಿ ಹೊಡಿತೇನೆ, ಅದು ಮಾವಿನ ಹಣ್ಣು ಬೀಳ್ಬಹುದು, ಬೀಳದೇ ಇರಬಹುದು, ಒಂದು ಕೈ ಜಾರಿ ಕಲ್ಲು ನನ್ನ ಮೇಲೆಯೂ ಬೀಳ್ಬಹುದು. ಆಗ ಅದನ್ನು ಎದುರಿಸುವಂತ ಸಹನೆಯನ್ನ ಮಾಡಬೇಕಾದ ಪ್ರಯತ್ನವನ್ನು ನಾವು ನಿತ್ಯ ಮಾಡಬೇಕು. ಅದನ್ನ ಕಷ್ಟವನ್ನು ಸಹಿಸುವಂತಹ ಸಹನೆಯನ್ನು ಕೂಡ ನಾವು ಮಕ್ಕಳಿಗೆ ಕಲಿಸ್ಕೊಡ್ಬೇಕಾಗಿದೆ. ಸಹನೆ ಅಂತಂದ್ರೆ ಬೇಡ ಮರೆಯ ಕಲ್ಲು ಬೀಳ್ಬೋದು, ಕಲ್ಲು ಹೊಡಿಬೇಡ ಅಂತಲ್ಲ. ಕಲ್ಲು ಬಿತ್ತಿಲ್ಲ, ಇನ್ನೊಮ್ಮೆ ನಾನು ಯಾರದು ನನ್ನ ಕಲ್ಲನ್ನು ಸರಿಯಾಗಿ ಬೀಳುವಾಗೆ ಮಾಡಿದ್ದು ಅಂತೇಳಿ ಜಟಾಪಟಿ ಯುದ್ಧಕ್ಕೆ ಹೋಗುವುದು ಅಲ್ಲ.
ಕೆಲಸವನ್ನ ಮಾಡುವಂಥದ್ದು, ಚೆನ್ನಾಗಿ ಮಾಡುವಂಥದ್ದು, ಕಷ್ಟ ಬಂದಾಗ ಅದನ್ನು ಸಹಿಸಿಕೊಳ್ಳುವಂಥದ್ದು. ಸಹನೆ ಅಂತಂದ್ರೆ ಮನಸ್ಸಿನೊಳಗೆ ದ್ವೇಷ, ಉದ್ವೇಗ. ಈಗ ನನ್ನ ಕೆಲಸದಲ್ಲಿ ಯಾವುದೋ ಬಿಸಿನೆಸ್ ಅಲ್ಲಿ ಲಾಸ್ ಆಯ್ತು, ಅದಕ್ಕೆ ಯಾರೋ ಒಬ್ರು ಅಡ್ಡಿ ಬಂದ್ರು, ಅವರನ್ನು ನಾನು ಇಡುವುದಿಲ್ಲ, ಅವರನ್ನು ಇವತ್ತು ತೆಗೆಯುವಂಥದ್ದು. ಅದು ಬಿಟ್ಟು ಸಹನಂ ಸರ್ವ ದುಃಖಾನಾಂ ಅಪ್ರತೀಕಾರ ಪೂರ್ವಕಾಂ ಅಂತ ಹೇಳ್ತಾರೆ, ತಿತಿಕ್ಷೆ ಅಂತ. ಅದನ್ನು ಇಟ್ಟುಕೊಂಡು ಬುದ್ಧಿಯ ಒಳಗಡೆ ಯಾವ ಉದಾಸೀನತೆಯನ್ನು ಇಟ್ಟುಕೊಳ್ಳದೆ ವಿವೇಚನೆಯಿಂದ ಪ್ರೇರಣೆಯನ್ನ ಮನಸ್ಸಿಗೆ ಕೊಡ್ತಾ ಕಾರ್ಯವನ್ನು ಮಾಡಿಕೊಂಡು ಹೋಗುವುದು ಪ್ರಯತ್ನ. ಹಾಗಾಗಿ ಹನುಮಂತನ ಕಥೆಯನ್ನ ನಿಮ್ಗೆ ಹೇಳಿದ್ದಾರೆ. ಹನುಮಂತನಿಗೆ ಅವನ ಭಕ್ತಿ ಹೇಗಿತ್ತು ಹೇಳಿ? ಸ್ವಾರ್ಥ ತ್ಯಾಗದ ಭಕ್ತಿ. ಅವನಿಗೆ ಏನು ಇಲ್ಲ, ಅವನಿಗೆ ಹೆಂಡತಿ ಇಲ್ಲ, ಮಕ್ಕಳಿಲ್ಲ, ಮನೆ ಇಲ್ಲ, ಮಠ ಇಲ್ಲ, ಬರೀ ಭಕ್ತಿಗಾಗಿ ಭಕ್ತಿ ಮಾಡಿದ ಹನುಮಂತ. ಪಾಲು ಮಾರಿಕೆ ಇಲ್ಲದ ಪೌರುಷ. ಅವನು ಇವತ್ತಿಷ್ಟು ತೋರಿಸಿದ್ರೆ ಸಾಕು, ನಾಳೆಗೆ ಸ್ವಲ್ಪ ಶಕ್ತಿ ಇಟ್ಟುಕೊಳ್ಳುವಂತ ಮಾಡಲಿಲ್ಲ, ಪೂರ್ತಿ ಶಕ್ತಿಯನ್ನು ತೋರಿಸ್ಕೊಂಡುವಂಥದ್ದು. ಮತ್ತೆ ಲೋಕದಲ್ಲಿ ಧರ್ಮ ಶ್ರದ್ಧೆಯನ್ನು ಇಟ್ಟುಕೊಂಡದ್ದು. ಈ ತರದ ಹನುಮಂತನ ದಾರಿ ನಮಗೆಲ್ಲ ಮಾದರಿ ಆಗ್ಬೇಕು. ಈ ತರದ ಶಿಬಿರಗಳು ಎಲ್ಲ ಕಡೆ ನಡೆಯುವಾಗಬೇಕು. ಮತ್ತೆ ಶಿಬಿರಗಳಿಗಿಂತ ಹೆಚ್ಚಿನ ಜವಾಬ್ದಾರಿಯನ್ನು ನಾವು ತಂದೆ ತಾಯಿಗಳು ತಗೊಳ್ಬೇಕು. ಮಕ್ಕಳು ದಿನನಿತ್ಯ ಅವರ ಚಟುವಟಿಕೆಗಳನ್ನು ನಾವು ಗಮನಿಸಬೇಕು. ಹೇಗೆ ಅವರು ಇನ್ನೊಬ್ಬರ ಜೊತೆಗೆ ವರ್ತಿಸ್ತಾರೆ, ಹೇಗೆ ಪ್ರಪಂಚದಲ್ಲಿ ಅವರ ಸ್ನೇಹ ಇದೆ, ಅವರ ಮನಸ್ಸಿನಲ್ಲಿ ಆಗುವ ಭಾವನೆಗಳೇನು. ಯಾಕಂದ್ರೆ ನಮ್ಮ ಮಕ್ಕಳು ಏನ್ ಮಾಡ್ತಾರೆ, ಮೊಬೈಲಲ್ಲಿ ಕೂತ್ಕೊಂಡು ಏನ್ ಮಾಡ್ತಾರೆ ಅನ್ನುವಂಥದ್ದು ನಮಗೆ ಗೊತ್ತಿಲ್ಲ. ಹಾಗಾಗಿ ಎಲ್ಲರ ಗಮನ ಮಕ್ಕಳ ಮೇಲೆ ತುಂಬಾ ಚೆನ್ನಾಗಿರ್ಬೇಕು. ಒಳ್ಳೆಯ ಮಕ್ಕಳನ್ನ ಪ್ರಪಂಚಕ್ಕೆ ಕೊಡುವಂತ, ರಾಜ್ಯಕ್ಕೆ ಕೊಡುವಂತ, ದೇಶಕ್ಕೆ ಕೊಡುವಂತ ಜವಾಬ್ದಾರಿ ನಿಮ್ಮೆಲ್ಲರದು. ಹಾಗೆ ಈ ಶಿಬಿರವನ್ನು ಆಯೋಜಿಸಿದ ವಿಶ್ವದರ್ಶನ ಸೇವಾ ಟ್ರಸ್ಟ್ ಅವರಿಗೂ, ಅಖಿಲ ಭಾರತೀಯ ಸಾಹಿತ್ಯ ಪರಿಷತ್ ಹಾಗೂ ಶ್ರೀ ಗೋವರ್ಧನ ಗೋಶಾಲೆ ಅವರಿಗೆ, ಮತ್ತೆಲ್ಲರಿಗೂ ಕೂಡ ನನ್ನ ಮಾತನ್ನ ಪ್ರೀತಿ ಇಟ್ಟು ಕೇಳಿದ ನಿಮ್ಗೆಲ್ಲರಿಗೂ ಕೂಡ ಅನಂತ ಧನ್ಯವಾದಗಳನ್ನು ಹೇಳ್ತಾ, ಭಗವಂತ ಎಲ್ಲರಿಗೂ ಒಳಿತನ್ನ ಮಾಡಲಿ, ಶುಭವನ್ನ ಮಾಡಲಿ. ಬಹುಜನ ಸುಖಾಯ ಬಹುಜನ ಹಿತಾಯ. ನಮಸ್ತೆ.